नामाचार्य शील हरिदास ठाकुर की जय। युगधर्म हरिनाम संकीर्तन महायज्ञ की वृंदावन धाम की नवदीप धाम की द्वारका मथुरा देश धाम की गंगा मैया की यमुना मैया की भक्ति देवी श्रीमती तुलसी महारानी की पुरुषोत्तम मास महोत्सव की श्रील प्रभुपाद की निताई गौर प्रेमानंदे all glories to Hari Bol. All glories to assembled devotees. Hare Krishna. Hare Krishna. All glories to assembled devotees. Hare Krishna. Hare Krishna. All glories to assembled devotees. Hare Krishna. Hare Krishna. All glories to Guru Gauranga. Srila Prabhupada ki Jai. Hare Krishna devotees, welcome you all for this morning session on Sunday. So today is a very, very special month, very special day. All these 30 days are very, very auspicious for us. So this is supposed to be called Purushottama Masa or Adhika Masa or Malamasa. ಸೊ ಈ ತಿಂಗಳು ತುಂಬ ವಿಶೇಷ. ಇಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರು ತುಂಬ ವಿಶೇಷವಾದ ಒಂದು ಆತ್ಮಗಳು. ಯಾಕಂದರೆ ಈ ಒಂದು ಪುರುಷೋತ್ತಮ ಮಾಸ ದಿನ ಭಗವಂತನ ಬಗ್ಗೆ ಕೇಳೋದು, ಪುರುಷೋತ್ತಮ ಮಾಸದ ಬಗ್ಗೆ ಅದರ ಮಹಿಮೆಗಳು ಕೇಳೋದು ಭಾಗ್ಯವಂತರಿಗೆ ಮಾತ್ರ ಈ ಲಾಭ ಸಿಗುತ್ತೆ ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಉಲ್ಲೇಖನ ಪದ್ಮಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ, ಬೃಹನ್ನಾರದ ಪುರಾಣದಲ್ಲಿ, ಇಂಥ ಪುರಾಣಗಳೆಲ್ಲ ಇದರಲ್ಲಿ ಇದ್ರ ಬಗ್ಗೆ ತುಂಬ ವಿಶೇಷವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಪುರುಷೋತ್ತಮ ಮಾಸ ನಿಮ್ಮೆಲ್ರಿಗೂ ಗೊತ್ತಿರಬೇಕು ಅಂತ ಕಾಣುತ್ತೆ. ಇದ್ರ ಬಗ್ಗೆ ಸಾಮಾನ್ಯವಾಗಿ ಈ ಒಂದು ಪುರುಷೋತ್ತಮ ಮಾಸವನ್ನು ಭೌತಿಕ ಪ್ರಪಂಚದಲ್ಲಿ ಭೌತಿಕವಾದಿಗಳು ಮಲಮಾಸ ಅಂತ ಕರೀತಾರೆ. ಮಲಮಾಸ ಅಂತ ಏನಕ್ಕೆ ಬಂತು, ಈ ಮಲಮಾಸ ಹೇಗೆ ಪುರುಷೋತ್ತಮ ಮಾಸ ಆಯಿತು ಅನ್ನೋದನ್ನು ಈಗ ನಾನು ನಿಮಗೆ ಎಲ್ಲ ವಿವರಣೆ ಕೊಡ್ತೀನಿ. ಗೋಕುಲ್ ಪ್ರಭು, ಹರೇ ಕೃಷ್ಣ. దీన్ని మీరు రికార్డింగ్ చేస్తారా అట్లే అవుతుందా? రికార్డింగ్ అది ఆప్షన్ మీకుదా ఉంటుంది. సరే ప్రభు, ఓకే, నేను చేస్తా ఉన్నాను. ఇది నాది ఇంకొక మొబైల్లో వచ్చి కొంచెం మెమరీ జాస్తి ఉంది. సరే పర్వాలే, ఓకే. దీంట్లోనే ఆ 3 డాట్స్ కింద ఉంటుంది చూడండి ప్రభు. 3 డాట్స్ లో పోయి టూల్స్ లో ఉంటుంది చూడండి, రికార్డ్ ఆప్షన్. స్పీచ్ ట్రాన్స్లేషన్, యూట్యూబ్ లైవ్ షేరింగ్, రికార్డ్ మీటింగ్ అని ఉంటుంది చూడండి. అదే ఆప్షన్ లేదా చూస్తున్నా బోధ లేదా? సరే, ఓకే ప్రభు, నేను చేసుకుంటాను. మీకు ಕ್ಲಾರಿಟಿ ఉందా ప్రభు? ಆಡಿಯೋ ಕ್ಲಾರಿಟಿ ఉంది కదా? ఉంది ప్రభు, ಕ್ಲಿಯರ್ గా. ಓಕೆ, ಪ್ರತಿಮಾವಧಿ ನಿಮಗೆ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಇದೆ ಪ್ರಭು. ಓಕೆ, ಮಂಜುಳಾ ಮಾಧಿ ನಿಮಗೆ ಕ್ಲಾರಿಟಿ ಸೌಂಡ್ ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಈ ಮಾಸ ತುಂಬ ವಿಶೇಷವಾದ ಮಾಸ. ಯಾವುದೇ ಒಂದು ಆಧ್ಯಾತ್ಮಿಕವಾದ ಒಂದು ಸೇವೆಯನ್ನು ನಾವು ಇದರಲ್ಲಿ ಸಲ್ಲಿಸಿದರೆ ಒಂದು ಸಲ ನೀವು ಮಾಡಿದ್ರೆ 1000 ಸಲ ಸಮಾನ ಅಂತ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. 1000 ಟೈಮ್ಸ್. ಈಗ ನೀವು 1 ರೌಂಡ್ ಚಾಂಟ್ ಮಾಡಿದ್ರೆ 1000 ಸಲ ಚಾಂಟ್ ಮಾಡ್ದಂಗೆ, 4 ರೌಂಡ್ ಚಾಂಟ್ ಮಾಡಿದ್ರೆ 4000 ರೌಂಡ್ ಚಾಂಟ್ ಮಾಡ್ದಂಗೆ, ಒಂದು ಸಲ ಹರೇ ಕೃಷ್ಣ ಅಂತ ಹೇಳಿದ್ರೆ 1000 ಸಲ ಹರೇ ಕೃಷ್ಣ ಹೇಳ್ದಂಗೆ, ಒಂದು ಸಲ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಇದು ಮಾಯಾಪುರ, ವೃಂದಾವನ, ದ್ವಾರಕಾ, ಮಥುರಾ, ಜಗನ್ನಾಥ್ಪುರಿ, ಕಾಶಿ ಮತ್ತು ಚಾರ್ಧಾಮ್, ಬದ್ರಿನಾಥ್, ಕೇದಾರ್ನಾಥ್, ಎಲ್ಲಿಗಾದರೂ ನೀವು ಒಂದು ಸಲ ಹೋದ್ರೂ 1000 ಸಲ ಹೋದಂಗೆ, ಒಂದು ಸಲ ಸ್ನಾನ ಮಾಡಿದ್ರೆ 1000 ಸಲ ಸ್ನಾನ ಮಾಡ್ದಂಗೆ. ಬೇಡ, ಅದು ಮುಖ್ಯವಾಗಿ ಈ ಒಂದು ವಿಷಯ. ಈ ಒಂದು ಮಾಸ ಬಂದು ಈಗ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಹೆಸರಿರುತ್ತೆ. ಈಗ ಜ್ಯೇಷ್ಠ, ಆಷಾಢ, ವೈಶಾಖ, ಶ್ರಾವಣ ಅಂತ ನಾವು ತಿಂಗಳಿಗೆ ಹೆಸರಿಟ್ಟಿದ್ದೀರಿ. ವೈಷ್ಣವ ಸಂಪ್ರದಾಯದಲ್ಲಿ ಈ ಥರ ಹೆಸರಿಟ್ಟಿದ್ದೀರಿ. ಅದೇ ಥರ ಗೌಡಿಯ ವೈಷ್ಣವ ಸಂಪ್ರದಾಯಲ್ಲೂ ಪ್ರತಿ ತಿಂಗಳಿಗೆ ಒಂದೊಂದು ಹೆಸರಿದೆ. ಕೇಶವ, ನಾರಾಯಣ, ಗೋವಿಂದ, ಮಾಧವ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಈ ಥರ ಒಂದೊಂದು ತಿಂಗಳಿಗೆ ಒಂದೊಂದು ಹೆಸರಿರುತ್ತೆ. ಅದೇ ನಮಗೆಲ್ರಿಗೂ ಗೊತ್ತಿರೋ ಹಂಗೆ ಸಾಮಾನ್ಯವಾಗಿ 12 ತಿಂಗಳು ಮಾತ್ರ ಇರುತ್ತೆ. ಆದರೆ 3 ವರ್ಷಕ್ಕೆ ಒಂದು ಸಲ ಈ ಒಂದು ತಿಂಗಳು ಎಕ್ಸ್ಟ್ರಾ ಬರುತ್ತೆ. ಅಧಿಕ ಅಂತ ಹೇಳ್ತಾರೆ. ಅದಕ್ಕೆ ಅಧಿಕ ಅಂದರೆ ಎಕ್ಸ್ಟ್ರಾ ಅಂತ. ಸೊ ಈ 3 ವರ್ಷಕ್ಕೆ ಮಾತ್ರ ಈ ಮಾಸ ಬರುತ್ತೆ. ಅದಕ್ಕೆ ಅಧಿಕ ಮಾಸ ಅಂತ ಹೇಳ್ತಾರೆ. ಆದರೆ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಅಧಿಕ ಮಾಸ ಬಂದು ಮಲಮಾಸ,
ಇದು ತುಂಬ ಕಲ್ಮಶವಾದದ್ದು, ಕೊಳಕು ಮಾಸ. ಇದರಲ್ಲಿ ಏನು ನಾವು ಒಳ್ಳೆಯ ಕೆಲಸ ಮಾಡಬಾರ್ದು, ಒಳ್ಳೆಯ ಕಾರ್ಯಗಳು ಮಾಡಬಾರ್ದು, ಮಂಗಲಕರವಾದ ಕಾರ್ಯಗಳು ಯಾವುದು ಮಾಡಬಾರ್ದು ಅಂತೇಳಿ ಅದನ್ನು ತಳ್ಳಿ ಹಾಕ್ಬಿಟ್ಟು ಯಾವಾಗಲೂ ಈ ಮಾಸದ ಬಗ್ಗೆ ಆಕ್ಷೇಪಣೆ ಮಾಡ್ತಾಯಿದ್ರು. ಮತ್ತು ಅದ್ರ ಬಗ್ಗೆ ತುಂಬ ಅವಮಾನನೂ ಮಾಡ್ತಾಯಿದ್ರು, ಅಗೌರವನೂ ಕೊಡ್ತಾಯಿದ್ರು ಈ ಮಾಸಕ್ಕೆ. ಸರಿ, ಇದೇ ಥರ ಸಾಮಾನ್ಯವಾಗಿ ನಿಮಗೆ ತಿಳಿದಂಗೆ ಒಂದೊಂದು ಮಾಸಕ್ಕೂ ಒಂದೊಂದು ಹೆಸರಿದ್ದಾರೆ. ಆ ಹೆಸರು ಬಂದು ಆ ವ್ಯಕ್ತಿ ಹೆಸರು. ಅದು ಆ್ಯಕ್ಚುಲಾಗಿ ಒಬ್ಬೊಬ್ರಿಗೂ ಒಂದೊಂದು ವ್ಯಕ್ತಿ, ಆ ವ್ಯಕ್ತಿ ಅಂತ ನಾವು ಇದು ಪರಿಗಣಿಸಬೇಕು. ಈಗ ಪರ್ವತ ಅಂದರೆ ಬರೀ ಪರ್ವತ ಅಲ್ಲ, ಆಧ್ಯಾತ್ಮಿಕ ಲೋಕದಲ್ಲಿ ಆ ಪರ್ವತ ಬಂದು ಒಂದು ವ್ಯಕ್ತಿಯಾಗಿರ್ತಾರೆ. ಈಗ ಎಕ್ಸಾಂಪಲ್ ನದಿ, ಗಂಗಾಗೆ ಗಂಗಾ ನದಿ ಅಂತ ಹೇಳ್ತಾರೆ, ಯಮುನಾಗೆ ಯಮುನಾ ನದಿ ಅಂತಾರೆ. ಆ ಗಂಗಾ ಅನ್ನೋದು ಬಂದು ಒಂದು ತಾಯಿ, ಯಮುನಾ ನದಿ ಅನ್ನೋದು ಒಂದು ತಾಯಿ. ಈ ಥರ ಒಂದೊಂದು, ಈಗ ದಾಮೋದರ ಮಾಸ, ಕಾರ್ತಿಕ್ ಮಾಸ ಅಂತ ಹೇಳ್ತೀರಿ, ಅದು ಆಲ್ಮೋಸ್ಟ್ ನಿಮಗೆ ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಅದಕ್ಕೆ ನಾವು ದಾಮೋದರ ಮಾಸದಲ್ಲಿ ದೀಪ ತೋರಿಸ್ತೀರಿ. ಇದು ತುಪ್ಪದ ದೀಪ ನಾವು ಭಗವಂತನಿಗೆ ಆರತಿ ಮಾಡ್ತೀರಿ. ಅದೇ ಥರ ಮಾಸದಲ್ಲಿ ತುಂಬ ವಿಶೇಷವಾದ ಮಾಸ, ತುಂಬ ನಮಗೆ ಕರುಣೆ ಅನುಗ್ರಹವನ್ನು ಕೊಡೋ ಮಾಸ ಬಂದು ಕಾರ್ತಿಕ್ ಮಾಸ ಅಂತ ಹೇಳ್ತಾರೆ. ಕಾರ್ತಿಕ್ ಮಾಸ ಇಲ್ಲದ ದಾಮೋದರ ಮಾಸ ಅಂತ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಹೇಳ್ತಾರೆ. ಅದೇ ಥರ ಕಾರ್ತಿಕ್ ಮಾಸದಲ್ಲಿ ನಾವು ಯಾವುದೇ ಒಂದು ಸೇವೆಯನ್ನು ಮಾಡಿದ್ರೆ 100 ಸಲ ನಮಗೆ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ, ಅದು ಲಾಭ ಇದೆ ಅಂತ ಹೇಳ್ತಾರೆ, ಆಧ್ಯಾತ್ಮಿಕವಾದ ಲಾಭ. ಆದರೆ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಮಾಡಿದ್ರೆ 1000 ಸಲ ಬೆನಿಫಿಟ್ ಇದೆ ಅಂತಾರೆ. ಅಂದರೆ ದಾಮೋದರ ಮಾಸ ಕಾರ್ತಿಕ್ ಮಾಸಕ್ಕಿಂತ ಇದು ತುಂಬ ಅತೀತವಾದದ್ದು, ಇದು ತುಂಬ ಮಹತ್ವವಾದದ್ದು. ಸೊ ಇದನ್ನು ಕೃಷ್ಣ ಈ ಕಥೆನ ಒಂದು ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ. ಇದು ಕಥೆ, ಆ ಕಥೆಯಲ್ಲಿ ಕಥೆ ಹಂಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಕೃಷ್ಣ ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ, ಆ ಕಥೆಯಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಗಳು ಆಗಲೇ ಪರೀಕ್ಷಿತ್ ಮಹಾರಾಜ್ ಹತ್ರ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಉಪನ್ಯಾಸ ಮಾಡ್ತಾ ಇರುವಾಗ ಈ ಪುರುಷೋತ್ತಮ ಮಾಸದ ಬಗ್ಗೆ ಅದನ್ನು ಕೇಳ್ತಾರೆ ಸೂತ ಗೋಸ್ವಾಮಿ ಅವರು ಏನು ಮಾಡ್ತಾರೆ, ನೈಮಿಷಾರಣ್ಯ ಅಂತ ಒಂದು ಅರಣ್ಯ ಇದೆ. ಸೊ ಅದು ನಾರ್ತ್ ಕಡೆ ಬರುತ್ತೆ. ಅದು ಆ ಅರಣ್ಯದ ಹತ್ರ ಈ ಸೌನಕ ಋಷಿಮುನಿ ಅವರ ಒಂದು ಗುಂಪಲ್ಲಿ ಒಂದು 88,000 ಮುನಿವರ್ಗಳು, ಅಲ್ಲಿ ಋಷಿಮುನಿಗಳು ಇರ್ತಾರೆ. ಅವರೆಲ್ಲ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ನಾಯಕರು ಯಾರು ಅಂದರೆ ಶೌನಕ ಋಷಿಮುನಿಗಳು. ಆ ಶೌನಕ ಋಷಿಮುನಿಗಳು ಮತ್ತು ಈ ಋಷಿಮುನಿಗಳೆಲ್ಲರನ್ನೂ ಇವ್ರನ್ನ ಆಹ್ವಾನ ಮಾಡ್ತಾರೆ. ಸೂತ ಗೋಸ್ವಾಮಿನ ಆಹ್ವಾನ ಮಾಡಿದಾಗ ಸೂತ ಗೋಸ್ವಾಮಿ ಕೇಳ್ತಾರೆ, ನಾನು ಹೀಗದಾಗ ಜಸ್ಟ್ ಪುರುಷೋತ್ತಮ ಮಾಸದ ಬಗ್ಗೆ ಕೇಳ್ಕೊಂಬಂದೆ, ಸುಖಮುನಿಗಳು ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾಯಿದ್ರು, ಇದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಆಲಾಪನ ಮಾಡಿದೆ ಅಂತ ಹೇಳುವಾಗ, ಸರಿ ನಮಗೂ ಹೇಳಿ ಅಂತ ಅವರು ಆತುರವಾಗಿ ಕಾಯ್ತಾ ಇರ್ತಾರೆ. ಸರ್ ಅದನ್ನು ಅವರು ಅಲ್ಲಿ ಹೇಳ್ತಾರೆ. ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿ ಸೌನಕ ಋಷಿಮುನಿಗೆ ಹೇಳ್ತಾರೆ, ಕೃಷ್ಣ ಬಂದು ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ. ಈ ಥರ ಹಲವಾರು ಕಡೆಯಲ್ಲಿ, ಹಲವಾರು ಪುರಾಣದಲ್ಲಿ ನಾವು ನೋಡ್ಬೋದು, ಒಂದೊಂದು ಉತ್ತಮವಾದ ನಾಯಕರು ಭಗವಂತ ಬಂದು ಬೇರೆಯವರಿಗೆ ಪುರುಷೋತ್ತಮ ಮಾಸದ ಬಗ್ಗೆ ಹೇಳೋದು. ಏನಪ್ಪ ಈ ಪುರುಷೋತ್ತಮ, ಯಾಕೆ ಈ ಮಣಮಾಸ ಬಂದು ಪುರುಷೋತ್ತಮ ಮಾಸ ಆಯಿತು ಅಂತ ಹೇಳಿದ್ರೆ, ಇದರಿಂದೆ ಒಂದು ಸಣ್ಣ ಕಥೆ ಇದೆ. ಏನು ಅಂತ ಇದೆ, ಇದು ನಿಜವಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ನಡೆದಿರೋದು. ಈ ಮಣಮಾಸ ಅಂತ ಒಂದು ಈ ತಾಯಿ ಏನು ಮಾಡ್ತಾರೆ ಅಂದರೆ, ತುಂಬ ದುಃಖದಲ್ಲಿ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಇವ್ರನ್ನ ಅವಮಾನ ಮಾಡೋದು, ಮತ್ತು ಅವ್ರನ್ನ ಗೇಲಿ ಮಾಡೋದು, ಅವ್ರನ್ನ ಕೆಟ್ಟ ಮಾತುಗಳಲ್ಲಿ ಉಪಯೋಗಿಸೋದು. ಅವ್ರನ್ನ ನೀನು ತುಂಬ ಕೊಳಕಿ, ನಿನ್ನ ನೋಡಿದ್ರೆ ನಮಗೆಲ್ಲ ಸ್ನಾನ ಮಾಡಬೇಕಾಗುತ್ತೆ, ನಿಮ್ಮ ಇದು ದರ್ಶನ ಮಾಡ್ಕೊಂಬಿಟ್ರೆ ನಮ್ಗೆ ಯಾವ ಕೆಲಸನೂ ಆಗಲ್ಲ, ಯಾವ ವಿಶೇಷವಾದ ಕಾರ್ಯಗಳು ನಡೆಯಲ್ಲ ನಿನ್ನ ತಿಂಗಳೇ ಸರಿಗಿಲ್ಲ, ಇದು ತುಂಬ ಅಮಂಗಲಕರವಾದದ್ದು, ಯಾವುದೇ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೆಯೋದು ಅಶುಭ ಕಾರ್ಯ ನಡೆಯುತ್ತೆ ಈ ಮಾಸದಲ್ಲಿ ಅಂತ ಹೇಳ್ತಾರೆ. ಇದು ಹೇಗೆ ಬಂತು, ಈ ತಿಂಗಳು ಈ ಅಧಿಕ ಮಾಸ ಹೇಗೆ ಬಂತು ಅನ್ನೋದನ್ನು ವಿವರಣೆ ಕೊಡ್ತಾರೆ. ನಮಗೆ ಈಗ ಜನವರಿ ಫೆಬ್ರವರಿ ಅಂತ ಕ್ಯಾಲೆಂಡರ್ ಇದೆ, ಇಂಗ್ಲೀಷ್ ಕ್ಯಾಲೆಂಡರ್. ಅದು ಆ್ಯಕ್ಚುಲಾಗಿ ನಮ್ಮ ಕ್ಯಾಲೆಂಡ್ರೇ ಅಲ್ಲ. ಅದು ನಮಗೆ ಕ್ಯಾಲೆಂಡರ್, ಮುಖ್ಯವಾದ ಕ್ಯಾಲೆಂಡರ್ ಯಾವುದು ಅಂದರೆ ಸೂರ್ಯ ಸೋಲಾರ್ ಕ್ಯಾಲೆಂಡರ್, ಲೂನಾರ್ ಕ್ಯಾಲೆಂಡರ್ ಅಂತ 2 ಕ್ಯಾಲೆಂಡರ್ ಇದೆ. ಈ ಸೋಲಾರ್ ಕ್ಯಾಲೆಂಡ್ರಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಆರ್ಬಿಟನ್ನು ರಿವಾಲ್ವ್ ಮಾಡ್ತಾ ಸುತ್ತ 365 ದಿನ ಸುತ್ತಾ ಇರ್ತಾರೆ, ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಸೊ ಸೂರ್ಯನ ಕ್ಯಾಲೆಂಡ್ರಲ್ಲಿ 365 ದಿನ ಇರುತ್ತೆ. ಚಂದ್ರನ ಕ್ಯಾಲೆಂಡ್ರಲ್ಲಿ 354 ದಿನ ಇರುತ್ತೆ. ಅಂದರೆ ಈ 2 ಕ್ಯಾಲೆಂಡ್ರಲ್ಲಿ ಡಿಫ್ರೆನ್ಸ್ ಇದೆ. 11 ದಿನ 11 ಡೇಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಈ 11 ಡೇಸ್ ಡಿಫ್ರೆನ್ಸ್ನ ಏನು ಮಾಡಿ ಇದನ್ನು ಸರಿ ಮಾಡಿಸ್ಬೇಕು ಇದನ್ನು ಅಂತ. ಈ 2ಗೆ ಡಿಫ್ರೆನ್ಸ್ ಇರಬಾರ್ದು. ಎರಡು ಒಂದು
ಈಕ್ವಲ್ ಅದು ಬ್ರೇಕ್ ಈವನ್ ಮಾಡಬೇಕು, ಸಮಾನ ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ ಹಿಂದಿನ ಋಷಿಮುನಿಗಳೆಲ್ಲ ಏನು ಮಾಡಿದ್ರು ಅಂದರೆ ಇದನ್ನು 3 ವರ್ಷಗಳಾಗೆ ಅದನ್ನು ಗಣಿತ ಮಾಡಿಬಿಟ್ಟು ಈ 11 ದಿನ ಡಿಫ್ರೆನ್ಸ್ ಇದೆಯಲ್ಲ ಅದೇನಾಗುತ್ತೆ ಅಂದರೆ 32 ತಿಂಗಳಾಗಿ ಕನ್ವರ್ಟ್ ಮಾಡ್ತಾರೆ. 3 ವರ್ಷಕ್ಕೊಂದ್ಸಲ ಇದನ್ನು 3 ವರ್ಷ ಆದಮೇಲೆ 32 ತಿಂಗಳಿಗೆ ಅದನ್ನು ಗಣಿತ ಮಾಡಿ ಗುಣಾಕಾರ ಮಾಡಿ ಮತ್ತು ಇದು ಹೆಂಗೆ 32 ತಿಂಗಳು 16 ದಿನ ಮತ್ತು 8 ಗಡಿಯಗಳು ಇದನ್ನು ಈ ಡಿಫ್ರೆನ್ಸ್ನ ಅವರು ತೊಗೊಂಡು ಏನು ಮಾಡ್ತಾರೆ, ಅದನ್ನು ಒಂದು ತಿಂಗಳಾಗಿ ಪರಿಗಣಿಸಿಕೊಂಡು ಬರ್ತಾಯಿದ್ದಾರೆ. ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಇದೆಲ್ಲ ಯಾರು ಮಾಡೋದು? ಋಷಿಮುನಿವರುಗಳು ಇದನ್ನೆಲ್ಲ ಕೇಳಿಬಿಟ್ಟು ಪುರಾಣದಲ್ಲಿ ಮತ್ತು ಇತಿಹಾಸದಲ್ಲಿ ಉಪನಿಷತ್ತಲ್ಲಿ ಬರೆದಿರೋದನ್ನು ಇವರು ಫಾಲೋ ಮಾಡ್ಕೊಂಡು ಬರ್ತಾರೆ. ಆ ಋಷಿಮುನಿಗಳು ಏನೇನು ಫಾಲೋ ಮಾಡಿದರೆ ಅದನ್ನೇ ನಾವು ಇಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಅದಕ್ಕೆ ನಿಮ್ಗೆ ನೋಡ್ಬೋದು, ನಮ್ಮ ಪ್ರತಿಯೊಬ್ಬರ ವಂಶದಲ್ಲಿ, ಹಿಂದೂ ವಂಶದಲ್ಲಿ ನಮಗೆ ಒಂದು ಋಷಿಮುನಿಗಳ ಒಬ್ಬರ ಸಂತತಿ ಇರುತ್ತೆ. ಇದನ್ನು ನಾವು ಫಾಲೋ ಮಾಡ್ತಾಯಿರ್ತೀವಿ. ಈ ಥರ ಒಬ್ಬೊಬ್ರಿಗೂ ಒಂದೊಂದು ವಂಶದಲ್ಲಿ ಒಂದೊಂದು ಋಷಿಮುನಿಗಳ ಒಂದು ವಂಶ ಇರುತ್ತೆ, ಅಲ್ಲಿಂದ ನಾವು ಫಾಲೋ ಮಾಡ್ಕೊಂಡು ಬರ್ತಾಯಿರ್ತೀವಿ. ಸೊ ಇಲ್ಲಿ ಇದು ಏನಾಯ್ತು ಅಂದರೆ ಈ ಡಿಫ್ರೆನ್ಸ್ 11 ದಿನ ಡಿಫ್ರೆನ್ಸ್ನ 32 ತಿಂಗಳಾಗಿ ಮತ್ತು 16 ದಿನಗಳಾಗಿ 8 ಗಡಿಯಗಳಾಗಿ, ಒಂದು ಗಡಿಯ ಅಂದರೆ 24 ನಿಮಿಷ. ಸೊ ಈ ಥರ ಈ ಡಿಫ್ರೆನ್ಸ್ನ ತೊಗೊಂಡು ಏನು ಮಾಡಿದ್ರು, ಒಂದು ತಿಂಗಳಾಗಿ ಇದನ್ನು ಪರಿಚಯ ಮಾಡಿಕೊಟ್ರು. ಅದನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರಿ. ಸೊ ಈ ಅಧಿಕ ಮಾಸ ಏನಾಯ್ತು ಅಂದರೆ ಈ ಮಲಮಾಸ ಈ ತಾಯಿ ಏನು ಮಾಡಿದ್ರು ಅಂದರೆ ಎಲ್ಲರೂ ನನ್ನ ತುಂಬ ಅಮಂಗಳಕರವಾಗಿ ನೋಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ನಾನು ಹೇಗೆ ಜೀವನ ಮಾಡೋದು? ಈಗ ಒಂದು ಸಮಾಜದಲ್ಲಿ ಒಂದು ಹೆಣ್ಣಿಗೆ, ಒಂದು ತಾಯಿಗೆ ಎಲ್ಲರೂ ಅವ್ರನ್ನ ದೂಷಣೆ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ತುಂಬ ವೇದನೆಗೆ ಗುರಿ ಆಗಿಬಿಡ್ತಾರೆ ಅವರು. ಹಾಗಾಗಿ ಇವ್ರೇನು ಮಾಡ್ತಾರೆ ಅಂದರೆ ವಿಷ್ಣು ಹತ್ರ ಹೋಗ್ತಾರೆ, ವೈಕುಂಠಪತಿ ಹತ್ರ ಹೋಗಿ ಅವ್ರ ಹತ್ರ ಹತ್ಕೊಂಡು ಸುರಿಸ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಹೋಗಿ ಹೇಳ್ತಾರೆ, ಈ ಥರ ನನಗೆ ತುಂಬ ವೇದನೆ ಆಗಿಬಿಟ್ಟಿದೆ, ನಾನೇನು ಮಾಡೋದು ಅಂತೇಳಿ ಅವರ ಕಷ್ಟವನ್ನು ಹೇಳ್ಕೊತಾರೆ. ಆಗ ವಿಷ್ಣು ಇದಕ್ಕೆ ಸರಿಯಾದ ಪರಿಹಾರ ಏನು ಅಂದರೆ, ನನ್ನ ಹತ್ರ ಪರಿಹಾರ ಇಲ್ಲ, ನಾನೊಬ್ಬರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ನಿಮಗೆ ಪರಿಹಾರ ಕೊಡಿಸ್ತೀನಿ ಬನ್ನಿ ಅಂಥೇಳಿ ಕೈ ಇಟ್ಕೊಂಡು ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಹತ್ಕೊಂಡು ಬರ್ತಾ ಇರ್ತಾರೆ. ಸೊ ಇವರೆಲ್ಲಿ ಹೋಗ್ತಾರೆ ಅಂದರೆ ವಿಷ್ಣು ಸೀದಾ ವೈಕುಂಠದಲ್ಲಿ ಉತ್ತಮವಾದ ಲೋಕ ಒಂದು ಗೋಲೋಕ ವೃಂದಾವನ. ಆ ಗೋಲೋಕ ವೃಂದಾವನದಲ್ಲಿ ಇದು ಗೋಲೋಕ ವೃಂದಾವನ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ವರ್ಣನೆ ಕೊಡ್ತಾರೆ. ಇದರಲ್ಲಿ ಬ್ರಹ್ಮ ಸಂಹಿತನಲ್ಲಿ ಸುಮಾರು ಒಂದು ಗೋಸ್ವಾಮೀಸು ಆಚಾರ್ಯ ಸಲ ವರ್ಣನೆ ಕೊಟ್ಟಿದ್ದಾರೆ. ಒಂದು ತಾಮರ ಹೂವು ಯಾವ ಥರ ಇರುತ್ತೋ ಆ ಒಂದು ಶೇಪಲ್ಲಿ ಈ ಗೋಲೋಕ ವೃಂದಾವನ ಇರುತ್ತೆ. ಸೊ ಈ ಗೋಲೋಕ ವೃಂದಾವನದಲ್ಲಿ ಇದು ಎಲ್ಲಿರುತ್ತೆ ಅಂದರೆ ವೈಕುಂಠ ಲೋಕದಲ್ಲಿ ಇರುತ್ತೆ. ವೈಕುಂಠ ಲೋಕದಲ್ಲಿ ಹಲವಾರು ಲೋಕಗಳು ಇರುತ್ತೆ, ಅದನ್ನು ಗಣಿಸೋಕ್ಕೆ ಆಗಲ್ಲ. ನರಸಿಂಹ ಲೋಕ ಇರುತ್ತೆ, ಬುದ್ಧನ ಲೋಕ ಇರುತ್ತೆ, ವರಾಹ ಲೋಕ ಇರುತ್ತೆ, ಮತ್ತು ಮತ್ಸ್ಯ ಲೋಕ ಇರುತ್ತೆ, ಮತ್ತು ರಾಮ ಅಯೋಧ್ಯ ಲೋಕ ಇರುತ್ತೆ. ಇದೆಲ್ಲ ವೈಕುಂಠ ಲೋಕ. ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದದ್ದು ಈ ವೈಕುಂಠ ಲೋಕ. ಇದಕ್ಕೆ ಆಧ್ಯಾತ್ಮಿಕ ಲೋಕ ಅಂತ ಕೂಡ ಹೇಳ್ತಾರೆ. ಸೊ ಇಷ್ಟೊಂದು ವೈಕುಂಠ ಲೋಕದಲ್ಲಿ ಭಗವಂತ ಅದು ಹೇಗೆ ಅದನ್ನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಆಚಾರ್ಯಸು ಒಂದು ಸಾಸಿವೆ ಚೀಲ ಇದೆ. ಆ ಸಾಸಿವೆ ಚೀಲದಲ್ಲಿ ಸುಮಾರು ಕ್ವಿಂಟಾಲ್ KG ಇರುತ್ತೆ, 100 KG ಇರುತ್ತೆ. ಅದರಲ್ಲಿ ನಾವು ಅದರಲ್ಲಿರೋ ಸಾಸಿವೆನ ಎಷ್ಟು ಸಾಸಿವೆ ಇದೆ ಅಂತ ನಾವು ಯಾರ ಕೈಲಾದರೂ ಅದನ್ನು ಗಣಿತ ಮಾಡೋಕ್ಕಾಗಲ್ಲ, ಅದನ್ನು ಒಂದು ಲೆಕ್ಕ ತೊಗೊಂಬರೋಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ಲೋಕಗಳಿದೆ ವೈಕುಂಠದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ ಭೌತಿಕ ಪ್ರಪಂಚದಲ್ಲೇ ನೋಡ್ಬಿಟ್ಟು ಈ ಪ್ರಪಂಚದಲ್ಲಿ ಇಷ್ಟೊಂದು ದೇಶಗಳಿದೆ, 54 ದೇಶಗಳಿದೆ ಅಂತ ನಾವು ನಮ್ಮ ಊಹೆಗೆ ಅತೀತವಾದಷ್ಟು ಒಂದು ಅತೀತವಾಗಿ ನಾವು ಪರಿಗಣಿಸ್ತೀರಿ. ಆದರೆ ಇಲ್ಲಿರೋ ಈ ಪ್ರಪಂಚ, ಈ ಭೌತಿಕ ಪ್ರಪಂಚ ಬಂದು ಈ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಜಸ್ಟ್ 3ರಲ್ಲಿ 1 ಭಾಗ ಈ ಭೌತಿಕ ಪ್ರಪಂಚ ಅಂತ ಹೇಳ್ತಾರೆ. ಈ ಭೌತಿಕ ಪ್ರಪಂಚ ಎಷ್ಟು ಲೋಕ ಇದೆ ಅಂದರೆ 14 ಲೋಕ ಇದೆ. ನೀವು ಬೇಕಾದರೆ ಬರ್ಕೋಬೋದು. 14 ಲೋಕಕ್ಕೆ ಒಂದು ಬ್ರಹ್ಮಾಂಡ ಅಂತ ಹೇಳ್ತಾರೆ. 12 ಯೂನಿವರ್ಸಸ್ ಈಸ್ ಈಕ್ವಲ್ ಟು ಅದು 14 ಯೂನಿವರ್ಸಸ್ ಈಸ್ ಈಕ್ವಲ್ ಟು ಒಂದು ಬ್ರಹ್ಮಾಂಡ. ಸೊ 14 ಪ್ಲ್ಯಾನೆಟ್ಸ್ ಈಸ್ ಈಕ್ವಲ್ ಟು ಒಂದು ಯೂನಿವರ್ಸ್. ಇಂಥ ಯೂನಿವರ್ಸು ಹಲವಾರು ಯೂನಿವರ್ಸ್ಗಳು. ಸೊ ಈ ಒಂದು ಯೂನಿವರ್ಸಲ್ಲಿ, ಈ ಒಂದು ಬ್ರಹ್ಮಾಂಡದಲ್ಲಿ, ಪ್ರತಿ ಬ್ರಹ್ಮಾಂಡದಲ್ಲಿ ಬ್ರಹ್ಮ ಇರ್ತಾರೆ, ಸೂರ್ಯ ಇರ್ತಾರೆ, ಚಂದ್ರ ಇರ್ತಾರೆ, ಇಂದ್ರ ಇರ್ತಾರೆ, ದೇವತೆಗಳು ಎಲ್ಲರೂ ಇರ್ತಾರೆ. ಆ ಥರ ಇನ್ನೊಂದು ಬ್ರಹ್ಮಾಂಡದ ನೋಡಿದ್ರೆ ಅಲ್ಲಿನೂ ಬ್ರಹ್ಮ, ಅಲ್ಲಿ ಈ ಥರ ಬ್ರಹ್ಮ, ಸೂರ್ಯ, ಚಂದ್ರ ಎಲ್ಲರೂ ಇರ್ತಾರೆ. ಸೊ ಒಂದೊಂದು ಇಂದ್ರ ಎಲ್ಲರೂ ಇರ್ತಾರೆ.
ಸೊ ಈ ಥರ ಈ ಹಲವಾರು ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡದಲ್ಲಿ ಕಲಿಯುಗ ನಡೀತಾ ಇರುತ್ತೆ, ಇನ್ನೊಂದು ಬ್ರಹ್ಮಾಂಡದಲ್ಲಿ ಸತ್ಯುಗ ನಡೀತಾ ಇರುತ್ತೆ, ಇನ್ನೊಂದು ಬ್ರಹ್ಮಾಂಡದಲ್ಲಿ ದ್ವಾಪರಯುಗ ನಡೀತಾ ಇರುತ್ತೆ. ಈ ಥರ ಹಲವಾರು ಯುಗಗಳು ಬೇರೆ ಬೇರೆ ಯುಗಗಳು ನಡೀತಾ ಹೋಗ್ತಾ ಇರುತ್ತೆ. ಸೊ ಆ ಮಧ್ಯದಲ್ಲಿ ಈ 14 ಲೋಕದಲ್ಲಿ ಮಧ್ಯ ಬಂದು ಭೂಲೋಕ ಇರೋದು. ಇದು ಮೇಲೆ ಇರೋದು ಉತ್ತಮವಾದ ಲೋಕ ಸತ್ಯಲೋಕ, ಬ್ರಹ್ಮಲೋಕ. ಸೊ ಸತ್ಯಲೋಕ, ಜನಲೋಕ, ತಪಲೋಕ ಅಂತ ನಿಮಗೆ 14 ಲೋಕಗಳು ಬರುತ್ತೆ. ಸೊ ಕೆಳಗಡೆ ಭೂಲೋಕದಿಂದ ಕೆಳಗಡೆ ಇರೋ ಲೋಕಗಳು ಬಂದು ಅಧಮ ಲೋಕ ಅಂತ ಹೇಳ್ತಾರೆ, ಭೂಲೋಕನ ಮಧ್ಯಲೋಕ ಅಂತ ಹೇಳ್ತಾರೆ. ಭೂಲೋಕಕ್ಕೆ ಮೇಲೆ ಇರೋ ಲೋಕಗಳೆಲ್ಲ ಸ್ವರ್ಗಲೋಕ, ಇದೆಲ್ಲ ಸ್ವರ್ ಅಂತೆಲ್ಲ ಇದೆಲ್ಲ ಬಂದು ಅತೀತವಾದ ಲೋಕಗಳು. ಇದಕ್ಕೆ ಮುಲ್ಲೋಕ ಅಂತ ಕೂಡ ಹೇಳ್ತಾರೆ, ಮುಲ್ಲೋಕದಲ್ಲಿ ಯಾರೂ ಇಲ್ಲಪ್ಪ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇಂಥ ಇದಕ್ಕೆ ಅತೀತವಾದದ್ದು ಯಾವುದು ಅಂದರೆ ಇದು ಕೈಲಾಸಗೆ ಸ್ವಲ್ಪ ಮೇಲೆ ಇರೋದು ವಿರಜಾ ನದಿ ಅಂತ ಹೇಳ್ತಾರೆ. ಆ ವಿರಜಾ ನದಿಗೆ ಮೇಲೆ ಈ ಈ ಭೌತಿಕ ಆಧ್ಯಾತ್ಮಿಕ ಪ್ರಪಂಚ ವೈಕುಂಠ ಲೋಕ ಇರುತ್ತೆ. ಈ ವೈಕುಂಠ ಲೋಕದಲ್ಲಿ ಉತ್ತಮವಾದ ಲೋಕ, ಶ್ಯಾಮಸುಂದರ ರೂಪದಲ್ಲಿರೋ ಕೃಷ್ಣ ಬಂದು ಈ ಲೋಕದಲ್ಲಿ ಇರ್ತಾರೆ. ಆ ಲೋಕ ಹೆಸರೇ ಗೋಲೋಕ ವೃಂದಾವನ. ಈ ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ವಿಷ್ಣು. ಯಾರನ್ನ? ಈ ಒಂದು ತಾಯಿನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಈ ಮಲತಾಯಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಲಮಾಸ ಅಂತ ಹೇಳ್ತಾರೆ ಅವ್ರಿಗೆ, ಅವ್ರ ಹೆಸರು. ಅವ್ನು ಕರ್ಕೊಂಡೋಗಿ ಕೃಷ್ಣ ಹತ್ರ ನಿಂತ್ಕೊಳ್ತಾರೆ. ಕೃಷ್ಣ ಕೇಳ್ತಾರೆ ವಿಷ್ಣುನ, ಏನಪ್ಪ ಇಲ್ಲಿ ಬಂದಿರೋದು, ಏನು ವಿಶೇಷ ಅಂತ ಕೇಳ್ತಾರೆ. ಸೊ ಏನೂ ಇಲ್ಲ, ಈ ಮಲತಾಯಿ ಮಲಮಾಸನವರು ನನ್ನ ಹಿಂದ್ಗಡೆ ಇದ್ದಾರೆ. ಇವರು ಕೃಷ್ಣ ನೋಡ್ತಾರೆ, ಯಾರೋ ಹಳೋ ಸೌಂಡಿಗೆ ಬರ್ತಾ ಇರುತ್ತೆ. ಏನಪ್ಪ ನನ್ನ ಲೋಕದಲ್ಲಿ, ಯಾಕಂದರೆ ವೈಕುಂಠದಲ್ಲಿ ಯಾವ ಲೋಕದಲ್ಲಿ ಬಂದು ಯಾರು ಹಳೋದು ಮತ್ತು ದುಃಖ, ಇದಕ್ಕೆ ಇದು ಏನು ಇದು ಕಷ್ಟ ಅನ್ನೋದೇ ಅಲ್ಲಿ ಇರೋದಿಲ್ಲ. ಯಾವ ಥರವಾದ ಕಷ್ಟನೋ ಅಲ್ಲಿರೋದಿಲ್ಲ. ಅನಾರೋಗ್ಯ, ಕಷ್ಟ, ಅಶಾಂತಿ, ಅನಮ್ಮದಿ, ಅಮಂಗಲ ಇದೆಲ್ಲ ಯಾವುದೂ ಅಲ್ಲಿ ಇರೋದೇ ಇಲ್ಲ. ಹಳೋದನ್ನೋದೇ ಅಲ್ಲಿ ಇಲ್ಲ, ಕಣ್ಣೀರು ಅನ್ನೋದೇ ಅಲ್ಲಿ ಇಲ್ಲ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಇವರು ಅಳ್ತಾ ಇದ್ದಾರೆ. ಯಾರಪ್ಪ ನನ್ನ ಲೋಕದಲ್ಲಿ ಬಂದು ಅಳ್ತಾ ಇರೋದು, ಅಲ್ಲೋದಕ್ಕೆ ಚಾನ್ಸ್ ಇಲ್ವಲ್ಲ ಅಂತ ಕೇಳಿದ್ರೆ ಆಗ ವಿಷ್ಣು ಹೇಳ್ತಾರೆ, ನೋಡಿ ಇವರು ಮಲಮಾಸದವರು, ಇವರ ಪ್ರಾಬ್ಲಮ್ ಸಮಸ್ಯೆ ಈ ಥರ ಇದೆ, ಅದನ್ನು ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳುವಾಗ, ಏನು ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ. ಈ ಥರ ನನಗೆ ಮಲಮಾಸ ಅಂತ ಹೆಸರಿಟ್ಬಿಟ್ಟಿದ್ದಾರೆ, ಅಧಿಕ ಮಾಸ ಅಂತ ಕೂಡ ಹೇಳ್ತಾರೆ, ನನ್ನೆಲ್ಲರೂ ಬಂದು ದೂಷಣೆ ಮಾಡ್ತಾಯಿದ್ದಾರೆ, ನಾನು ಹೇಗೆ ಜೀವನ ಮಾಡೋದು, ನೀವು ಆಪದ್ ಬಾಂಧವ ಅನಾದಿ ರಕ್ಷಕ, ನೀವು ಎಲ್ರಿಗೂ ಇದು ರಕ್ಷಣೆ ಕೊಡೋರು, ಎಲ್ರಿಗೂ ಆಶ್ರಯ ಕೊಡೋರು ನೀವು. ಸೊ ನನಗೇನಾದರೂ ನೀವು ಒಂದು ಆಶ್ರಯ ಕೊಟ್ಟು ನನ್ನ ಜೀವನನ ನನಗೆ ಒಂದು ಒಂದು ಮಂಗಳಕರವಾದ ಜೀವನನ ನನಗೆ ನೀವು ಸೃಷ್ಟಿ ಮಾಡಬೇಕು ಅಂತ ಹೇಳುವಾಗ, ನೀನು ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ, ನಾನು ನಿನ್ನ ವಿವಾಹ ಮಾಡ್ಕೊತೀನಿ ಅಂತ ಅವ್ರನ್ನ ವಿವಾಹನೇ ಮಾಡ್ಕೊಂಡ್ಬಿಡ್ತಾರೆ. ಯಾರನ್ನ? ಮಲತಾಯಿನ. ಅವ್ರನ್ನ ವಿವಾಹ ಮಾಡಿಕೊಂಡು ಅವ್ರು ಹೇಳ್ತಾರೆ, ಇನ್ಮೇಲೆ ನಿನ್ನ ಹೆಸರು ಮಲತಾಯಿ ಅಲ್ಲ, ನಿನ್ನ ಹೆಸರು ಮಲಮಾಸ ಅಲ್ಲ, ನಿನ್ನ ಹೆಸರು ಬಂದು ಪುರುಷೋತ್ತಮ ಮಾಸ ಅಂತ ಹೆಸರು. ಯಾಕಂದರೆ ಕೃಷ್ಣ ನನಗೆ ಇನ್ನೊಂದು ಹೆಸರು ಏನಂದರೆ ಪುರುಷೋತ್ತಮ. ಅಂದರೆ ಪುರುಷರಲ್ಲಿ ಉತ್ತಮವಾದವರು ಯಾರು ಅಂದರೆ ಭಗವಂತ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಯಾವ ಬ್ರಹ್ಮಾಂಡದಲ್ಲಿ. ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು. ಯಾವಾಗ ಈ ಮಲತಾಯಿ ಬಂದು ಕೃಷ್ಣನ ವಿವಾಹ ಮಾಡಿಕೊಂಡ್ರೋ ಆವಾಗ ಏನಾಗುತ್ತೆ ಅಂದರೆ, ಕೃಷ್ಣ ತನ್ನ ಧರ್ಮಪತಿ ಆಗುವಾಗ ಅವರೇನಾಗ್ಬಿಡ್ತಾರೆ, ಅವ್ರು ದೊಡ್ಡ ಶ್ರೀಮಂತರಾಗ್ಬಿಡ್ತಾರೆ. ಕೃಷ್ಣ ಏನು ಪವಿತ್ರ ಪರಮ ಪುರುಷ, ದೈವೋತ್ತಮ ಪರಮ ಪುರುಷ ಮತ್ತು ಸರ್ವವ್ಯಾಪಿ. ನಂತರ ಇವ್ರಿಗೆ ಸರ್ವಶಕ್ತಿ ಅಂತ ಬೇಕಾದಷ್ಟು ಭಗವಂತನಿಗೆ ಹಲವಾರು ಹೆಸರು ಮತ್ತು ಹಲವಾರು ಶಕ್ತಿಗಳು, ವಿಭೂತಿಗಳು ಭಗವಂತನಿಗಿದೆ. ಸೊ ಒಂದು ಹೆಣ್ಣು ಇಂಥ ಒಂದು ಗಂಡಸನ್ನ ವಿವಾಹ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಅವ್ರಿಗೆ ಏನೇನು ಶಕ್ತಿ ಇದೆಯೋ, ಅವ್ರಿಗೇನೇನು ಮಹತ್ಯಗಳಿದೆಯೋ, ಏನೇನು ವಿಭೂತಿಗಳಿದೆಯೋ ಎಲ್ಲ ಇವ್ರಿಗೆ ಬಂದ್ಬಿಡುತ್ತೆ. ಯಾರಿಗೆ? ಈ ಮಲತಾಯಿಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇವರು ನನಗೆ ಯಾವ ಥರ ನನ್ನ ಭಕ್ತರು ಆರಾಧನೆ ಮಾಡಿ ನನ್ನ ಶಾಸ್ತ್ರಗಳನ್ನ, ನನ್ನ ನಾಮಗಳನ್ನ ಹೇಗೆ ಗುಣಗಾನ ಮಾಡ್ತಾರೋ ಅದಕ್ಕೆ ಸಮಾನವಾಗಿ ನಿನ್ನೂ ಮಾಡ್ತಾರೆ ಈ ತಿಂಗಳಲ್ಲಿ ಅಂತ ನನಗೆ ಒಂದು ಇದು ವಾಗ್ದಾನ ಮಾಡ್ತಾಯಿದ್ದೀನಿ ಅಂತ ಭಗವಂತ ಹೇಳ್ತಾರೆ. ಆಗ ಈ ಭಗವಂತನಿಗೆ ಯಾವ ಥರ ಆರಾಧನೆ ಉಪಾಸನೆ ಮಾಡ್ತಾರೋ ಮತ್ತು ಸಂಸ್ಕಾರಗಳು ಮಾಡ್ತಾರೋ ಅದೇ ಥರ ಇವ್ರಿಗೆ ಮಾಡೋದು ಶುರು ಮಾಡಿಬಿಡ್ತಾರೆ. ಆವಾಗಿಂದ ಈ ಮಲತಾಯಿಗೆ ಮಲಮಾಸಕ್ಕೆ ಅಧಿಕ ಮಾಸ ಅಂತ ಹೆಸರು, ಅಥವಾ ಪುರುಷೋತ್ತಮ ಮಾಸ ಅಂತ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಎಲ್ಲರೂ ಕರೀತಾರೆ, ಪುರುಷೋತ್ತಮ ಮಾಸ ಅಂತ. ಸೊ ಈಗ ಈ ಒಂದು ಡಿಫ್ರೆನ್ಸ್ನ ಕರೆಕ್ಟ್ ಮಾಡೋದಕ್ಕೆ ಈ ತಿಂಗಳು ಸೃಷ್ಟಿ ಆಯಿತು, ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಆಗೇನು ಮಾಡ್ತಾರೆ, ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಯಾರು ಈ ವ್ರತನ ಆಚರಣೆ ಮಾಡ್ತಾರೋ, ಕೃಷ್ಣ ಹೇಳ್ತಾರೆ, ಯಾರು ನಿನ್ನ ವ್ರತನ ಆಚರಣೆ ಮಾಡ್ತಾರೋ ಅವರಿಗೆ 1000 ಸಲ ಅವ್ರಿಗೆ ಆಧ್ಯಾತ್ಮಿಕವಾದ ಲಾಭಗಳು ಸಿಗುತ್ತೆ. ಆದರೆ ಏನೇನು ಮಾಡಬೇಕು ಈ ಪುರುಷೋತ್ತಮ ಮಾಸದಲ್ಲಿ ಅಂತ ಕೇಳ್ತಾರೆ.
ಆಗ ಕೃಷ್ಣ ಹೇಳ್ತಾರೆ, ಈ ಪುರುಷೋತ್ತಮ ಮಾಸದಲ್ಲಿ ನನ್ನ ಭಕ್ತರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಮುಂಜಾನೆ ಅದು ಎದ್ದು, ಅಂದರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ, ಬ್ರಹ್ಮ ಆರಾಧನೆ ಮಾಡೋ ಒಂದು ಮುಹೂರ್ತಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಸೊ ಸೂರ್ಯ ಉದಯ ಆಗೋಕ್ಕೆ 1 ಗಂಟೆ 36 ನಿಮಿಷದ ಮುಂದೆನ ಬಿಫೋರ್ 1 hour 36 minutes ಬಿಫೋರ್ ಸನ್ರೈಸ್, ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಬ್ರಹ್ಮ ಮುಹೂರ್ತದಲ್ಲಿ ಯಾರೊಬ್ಬರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಸ್ನಾನ ಮಾಡೋಕ್ಕೆ ಮುಂದೆ ಏನು ಮಾಡ್ತಾರೆ ಅಂದರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲದ್ರೆ ನೀವು ಬೇಕಾದರೆ ಬರ್ಕೊಳ್ಳಿ. ಅಲ್ಲೊಂದು ಮಂತ್ರ ಇದೆ. ಈಗ ನಾವು ಪ್ರತಿದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಯಮುನಾ ನದಿ ಸ್ನಾನ ಮಾಡೋಕ್ಕಾಗಲ್ಲ, ಗೋದಾವರಿಲಿ ಮತ್ತು ಕಾವೇರಿಲಿ ಇಲ್ಲೆಲ್ಲ ನಾವು ಹೋಗಿ ಸ್ನಾನ ಮಾಡೋದಕ್ಕೆ ನಮಗೆ ಅವಕಾಶವೂ ಇರೋಲ್ಲ, ವ್ಯವಸ್ಥೆನೂ ಇರೋದಿಲ್ಲ, ಕಾಲ ಅವಕಾಶವೂ ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಹೋಗ್ತೀರಿ, ಯಾವಾಗಲೂ ಮಾಡ್ತೀರಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇದಕ್ಕೆ ನಾವು ಹೋಗ್ತೀರಿ ಹೆಂಗಪ್ಪ, ಈ ಪುರುಷೋತ್ತಮ ಮಾಸದಲ್ಲಿ ಎಲ್ಲ ನದಿನಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರಲ್ವ. ಒಂದೊಂದು ನದಿಲಿ ಸ್ನಾನ ಮಾಡಿದ್ರೆ, ಒಂದು ಸಲ ಸ್ನಾನ ಮಾಡಿದ್ರೆ 1000 ಸಲ ಸ್ನಾನ ಮಾಡಿದಾಗ ಗಂಗಾ ನದಿನಲ್ಲಿ. ಸೊ ಹೇಗೆ ನಾವು ಸ್ನಾನ ಮಾಡೋದು, ಹೇಗೆ ಇವ್ರನ್ನೆಲ್ಲ ಇಲ್ಲೇ ಮನೆಯಲ್ಲೇ ಇದ್ಕೊಂಡು ಹೇಗೆ ಅವ್ರನ್ನ ಆವಾಹನ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಶ್ಲೋಕ ಇದೆ ಆ ಶಾಸ್ತ್ರದಲ್ಲಿ. ಸೊ ನಾವು ನೀರನ್ನು ನಮ್ಮ ಕೈ ಹಿಡಿನಲ್ಲಿ ಹಿಂಗೆ ಇಟ್ಕೊಂಡು ಸ್ನಾನ ಮಾಡೋಕ್ಕೆ ಮುಂದೆ ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಗುರು ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು, ನಮ್ಮ ಪಾಮಲ್ಲಿ ಇಟ್ಕೊಂಡು, ವಿ ಹ್ಯಾವ್ ಟು ಕೀಪ್ ದ ವಾಟರ್ ಇನ್ ದ ಪಾಮ್ ಆ್ಯಂಡ್ ಜಸ್ಟ್ ಪೋರ್ ಇಟ್ ಇನ್ ಅವರ್ ಬಕೆಟ್. ನಾವೆಲ್ಲಿ ಸ್ನಾನ ಮಾಡ್ತೀರೋ ಯಾವ ಬಕೆಟಲ್ಲಿ, ಆ ಬಕೆಟಲ್ಲಿ ಈ ನೀರನ್ನ ಹಾಕ್ಬಿಡ್ಬೇಕು. ಹಾಕಿದ್ರೆ ನಾವು ಆ ಒಂದು 7-8 ನದಿಗಳ ಒಂದು ಪ್ರೆಸೆನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಆಗ ನಾವೇನಾಗುತ್ತೆ ಅಂದರೆ ಈ ಎಲ್ಲ ನದಿಗಳಲ್ಲಿ ಗೋದಾವರಿ, ಯಮುನಾ, ನರ್ಮದಾ, ಸರಸ್ವತಿ, ಸಿಂಧು, ಕಾವೇರಿ, ಈ ಎಲ್ಲ ನದಿಗಳಲ್ಲಿ ಜಲಸ್ಮಿನ್ ಸನ್ನಿಧಂ ಗುರು ಅಂದರೆ ಎಲ್ಲ ನದಿಗಳು ಅಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಯಾಕಂದರೆ ಮಂತ್ರದಲ್ಲಿ ಅಷ್ಟೊಂದು ಅಪಾರವಾದ ಒಂದು ಶಕ್ತಿ ಇದೆ. ಆ ಕಾಲದಲ್ಲೆಲ್ಲ ನೋಡಿ, ಬ್ರಹ್ಮಾಸ್ತ್ರ ನೀವು ಪ್ರಯೋಗ ಮಾಡಬೇಕಾದ್ರೆ 1ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಆ ಶ್ಲೋಕದಲ್ಲಿ ನೀವು ನೋಡಿದ್ರೆ 25, 26, 27 ಶ್ಲೋಕದಲ್ಲೆಲ್ಲ ನೀವು ಹೋದರೆ ಅದರಲ್ಲಿ ಹೇಳಿದ್ದಾರೆ ಯಾವ ಥರ ಬ್ರಹ್ಮಾಸ್ತ್ರನ ಉಪಯೋಗ ಮಾಡೋದಂದರೆ ಬೈ ಸೌಂಡ್ ವೈಬ್ರೇಷನ್ ಅಂತ ಹೇಳ್ತಾರೆ. ಶಬ್ದದ ರೂಪದಲ್ಲಿ ಮಂತ್ರ ನಾವು ಚಾಂಟ್ ಮಾಡಿದ್ರೆ ನಾವು ಯಾವುದೇ ಥರವಾದ ಒಂದು ಇದನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ. ಸೊ ಈಗ ಎಲ್ಲ ರಿಮೋಟ್ ಕಂಟ್ರೋಲು ಅದು ಇದು ಏನೋ ಡಿಜಿಟಲ್ಸ್ ವರ್ಲ್ಡ್ ಆಗಿಬಿಟ್ಟಿದೆ, ಸೃಷ್ಟಿ ಆಗಿಬಿಟ್ಟಿದೆ. ಅದಕ್ಕೆ ಅವರೆಲ್ಲ ಆಪ್ರೇಟ್ ಮಾಡ್ತಾರೆ. ಆ ಕಾಲದೆಲ್ಲ ಏನೂ ಬೇಕಾಗಿಲ್ಲ, ಜಸ್ಟ್ ಮಂತ್ರನ ನಾವು ಉಚ್ಚಾರಣೆ ಮಾಡಿದ್ರೆ ಅದು ಅವ್ರು ಯಾವ ಮಂತ್ರ ಏನು ಹೇಳಿ ಯಾವುದ್ರ ಬಗ್ಗೆ ಹೇಳ್ತಾರೋ ಅದು ಅಲ್ಲಿ ಆವಾಹನ ಆಗ್ತಾಯಿತ್ತು. ಅಷ್ಟೊಂದು ಶಕ್ತಿ ಇತ್ತು ಮಂತ್ರದಲ್ಲಿ. ಸೊ ಈಗ ಆ ಥರ ನಾವು ಗಂಗೆ ನದಿನಲ್ಲಿ ಎಲ್ಲ ಸ್ನಾನ ಮಾಡಬೇಕಂದ್ರೆ ಆ ಮಂತ್ರ ನಾವು ಇದು ಮಾಡಿದಾಗ ಅದು ನೀವು ಪ್ರತಿದಿನ ಹೇಳ್ಬೋದು. ಪುರುಷೋತ್ತಮ ಮಾಸದಲ್ಲಿ ಅಂತಿಲ್ಲ, ಪುರುಷೋತ್ತಮ ಮಾಸದಲ್ಲಿ ಹೇಳಿದ್ರೆ ತುಂಬ ವಿಶೇಷ, ಅದು ಬಹಳ ವಿಶೇಷವಾಗಿರುತ್ತೆ. ನಮಗೆ ಇದು ಸಮಗ್ರತೆ ಬರುತ್ತೆ, ಸಮತ್ವನ ನಾವು ನೋಡ್ಬೋದು, ಪರಿಪಕ್ವತೆ ಬರುತ್ತೆ, ಮತ್ತು ಎಲ್ಲ ಒಂದು ಚಟುವಟಿಕೆಗಳು ಮಂಗಳಕರವಾಗಿರುತ್ತೆ. ಸೊ ಈ ಥರ ಈ ಪುರುಷೋತ್ತಮ ಮಾಸದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಬ್ರಹ್ಮಮುಹೂರ್ತದಲ್ಲಿ ಭಗವಂತನಿಗೆ ಮಂಗಳಾರತಿ ಮಾಡಬೇಕು. ಮುಖ್ಯವಾದ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹಾಡಿರೋ ಈ ಸಂಸಾರ ದಾವಾನಲ ಇಡಕ, ಇದಕ್ಕೆ ಗುರು ಅಷ್ಟಕಂ ಅಂತ ಹೇಳ್ತಾರೆ, ಇದನ್ನು ನಾವು ಹಾಡಬೇಕು. ಇದೆಲ್ಲ ನಾವು ರೆಗ್ಯುಲರಾಗಿ ಮಾಡ್ತಾ ಇರೋದು. ಆದರೆ ಪುರುಷೋತ್ತಮ ಮಾಸದಲ್ಲಿ ಮಾಡಿದ್ರೆ ತುಂಬ ವಿಶೇಷ. 1000 ಮಟ್ಟಿಗೆ ನಮಗೆ ಬಹುತೇಕವಾಗಿ ನಮಗೆ ಅದು ಅಧಿಕವಾಗ್ತಾ ಇರುತ್ತೆ. ಅದಕ್ಕೆ ಹೆಸರೇ ಅಧಿಕ ಮಾಸ ಅಂತ ಹೇಳ್ತಾರೆ. ಏನೇ ಮಾಡಲಿ ಅಧಿಕ ಆಗ್ತಾ ಇರುತ್ತೆ. ಆಮೇಲೆ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ತುಳಸಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಗರಬತ್ತಿನಲ್ಲಿ 7 ಸಲ ಭಗವಂತನಿಗೆ ಈ ಥರ ಆರತಿ ಮಾಡಿ, ಆಮೇಲೆ ಇದು ತುಪ್ಪಿನ ಏಕಾರತಿ ಇಟ್ಕೊಂಡು ತುಪ್ಪಿನ ದೀಪದಲ್ಲಿ 7 ಸಲ ಮಾಡಿ, ಮತ್ತು ಬಿಡಿ ಊದಲ್ಲಿ 7 ಸಲ ಭಗವಂತನಿಗೆ ಆರತಿ ಮಾಡಿ ಆ ಹೂವನ್ನು ಅಲ್ಲಿ ತುಳಸಿ ಹತ್ರ ಇಡಬೇಕು. ಮತ್ತು 3 ಸಲ ತುಳಸಿ ಮಹಾರಾಣಿಗೆ ಇದು ನೀರನ್ನು ನೈವೇದ್ಯ ಮಾಡಬೇಕು. 3 ಸಲ ನೀರನ್ನು ನೈವೇದ್ಯ ಮಾಡಬೇಕು. 3 ಉದ್ರನೆ ನೀರನ್ನು ನೈವೇದ್ಯ ಮಾಡಬೇಕು. ಮತ್ತು 4 ಸಲ ತುಳಸಿಗೆ ಪ್ರದಕ್ಷಿಣೆ ಮಾಡಬೇಕು. ಇದಾದಮೇಲೆ ಭಾಗವತಂ ಓದಬೇಕು. ಭಗವದ್ಗೀತಾ ಯಥಾರೂಪ ಅಂತ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುರು ಮತ್ತು ಶ್ರೀಲ ಪ್ರಭುಪಾದರು ಅವರ ಆಚಾರ್ಯಸ್ ಎಲ್ಲರೂ ಉಲ್ಲೇಖನ ಮಾಡಿ ಶಿಫಾರಸ್ ಮಾಡಿರೋ ಭಗವದ್ಗೀತಾ ಯಥಾರೂಪ ಅಂತ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಸಿಗುತ್ತೆ. ನಿಮ್ಮೆಲ್ಲರ ಹತ್ರನೂ ಇರುತ್ತೆ. ಈ ಭಗವದ್ಗೀತಾನ 15ನೇ ಅಧ್ಯಾಯ ಓದೋದಲ್ಲಿ ತುಂಬ ವಿಶೇಷ ಅಂತ ಹೇಳ್ತಾರೆ. 15ನೇ ಅಧ್ಯಾಯ ನೋಟ್ ಮಾಡ್ಕೊಳ್ಳಿ. 15ನೇ ಅಧ್ಯಾಯ ಈ ತಿಂಗಳಲ್ಲಿ ಓದೋದು ತುಂಬ ವಿಶೇಷ. ಅದಲ್ಲದೆ ಬೇರೆ ಅಧ್ಯಾಯಗಳು ಓದ್ಬೋದು, ಬೇರೆ ಶ್ಲೋಕಗಳು ಓದ್ಬೋದು, ಬೇರೆ ಸ್ತುತಿಗಳು ನಾವು ಹೇಳ್ಬೋದು. ಇದು ಬ್ರಹ್ಮ ಸಂಹಿತ. ಮತ್ತು ಇನ್ನೊಂದು ಏನಂದರೆ ದಾಮೋದರ ಆರತಿ ಮಾಸದಲ್ಲಿ ಹೇಗೆ ನಾವು ದೀಪಾರತಿ ಮಾಡ್ತಿರೋ ಅದೇ ಥರ ಇಲ್ಲಿ ನಾವು ತುಪ್ಪದಲ್ಲಿ ಭಗವಂತನಿಗೆ ಆರತಿ ಮಾಡಿಕೊಂಡು ಚೌರಾಷ್ಟಕಂ ಅಂತ ಒಂದು ಕೀರ್ತನೆ ಬರುತ್ತೆ. ಇದನ್ನು ಚೌರಾಷ್ಟಕಂ, ಇದು 8 ಸ್ಟ್ರಾನ್ಸಾಸ್ ಇರುತ್ತೆ, 8 ಶ್ಲೋಕಗಳಿರುತ್ತೆ. ಇದನ್ನು ನಾವು ಹಾಡಬೇಕು. ವ್ರಜೇತ ಪ್ರಸಿದ್ಧಂ ಅಂತ ಒಂದು ಶ್ಲೋಕ ಬರುತ್ತೆ. ಅದನ್ನು ನನ್ನ ಗ್ರೂಪಲ್ಲಿ ಆಲ್ರೆಡಿ
ನಿಮಗೆ ನಾನು ಶೇರ್ ಮಾಡಿದ್ದೀನಿ. ಇನ್ನೊಂದು ಸಲ ಕನ್ನಡದಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜಲ್ಲಿ ನಾನು ಮಾಡ್ತೀನಿ. ನಾನು ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಆ ಚೌರಾಷ್ಟ್ರಕಮ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೇ ಬಂದ್ಬಿಡುತ್ತೆ. ಅದಿಲ್ದಿರ ಇನ್ನೊಂದು, ಈ ಚೌರಾಷ್ಟ್ರಕಮ್ ಹಾಡೋಕ್ಕೆ ಮುಂದೆ ಆ ದೀಪ ಆರತಿ ಆಡುವಾಗ ಈ ಚೌರಾಷ್ಟ್ರಕಮ್ ಹಾಡ್ಬೋದು. ಅದಕ್ಕೆ ಮುಂದೆ ಒಂದು ಶ್ಲೋಕ ಇದೆ, ಗೋವರ್ಧನದ ಬಗ್ಗೆ ಒಂದು ಶ್ಲೋಕ ಇದೆ. ಇದನ್ನು ಒಂದು ದಿನಕ್ಕೆ 33 ಸಲ ಈ ಶ್ಲೋಕನ ನಾವು ಚಾಂಟ್ ಮಾಡಬೇಕು. ಅಲ್ಲದೆ ಆಗದೇ ಇದ್ದರೆ, ಕಾಲಾವಕಾಶ ಇಲ್ಲದೇ ಇದ್ದರೆ ಬೆಳಗ್ಗೆ 3 ಸಲ, ಮಧ್ಯಾಹ್ನ 3 ಸಲ, ರಾತ್ರಿ ಮಲಗೋಕ್ಕೆ ಮುಂದೆ 3 ಸಲ ಈ ಒಂದು ಶ್ಲೋಕನ ನೀವು ರಿಪೀಟ್ ಮಾಡ್ತೀರಾ. ನಾನು ಹಿಂದೆ ಹೇಳ್ತೀರಾ, ನಾನು ಒಂದೊಂದು ಲೈನು ನಾನು ನಿಧಾನಕ್ಕೆ ಹೇಳ್ತೀನಿ. ಈ ಶ್ಲೋಕನ ದಯವಿಟ್ಟು ನಾನು ಹಿಂದೆ ಹೇಳಿ, ನಾನು ನಿಧಾನಕ್ಕೆ ಹೇಳ್ತೀನಿ. ಇದನ್ನು ಬೇಕಾದರೆ ನಾನು ಗ್ರೂಪಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ನೀವು ಡೈಲಿ ಹೇಳಿದ್ರೆ ತುಂಬ ವಿಶೇಷ. ಇದು ಗೋವರ್ಧನ ಬಗ್ಗೆ ಹೇಳಿರೋದು. ಸೊ ಈಗ ನಾನು ಚಾಂಟ್ ಮಾಡ್ತೀನಿ, ಅದು ಶ್ಲೋಕನ ಹೇಳ್ತೀನಿ, ನನ್ನ ಹಿಂದೆ ನೀವು ಹೇಳಿ. ಗೋವರ್ಧನ ಧರಂ ವಂದೇ, ಗೋವರ್ಧನ ಧರಂ ವಂದೇ, ಗೋಪಾಲಂ ಗೋಪರೂಪಿಣಾಂ, ಗೋಪಾಲಂ ಗೋಪರೂಪಿಣಾಂ, ಗೋಪರೂಪಿಣಾಂ, ಗೋಲೋಕಸ್ವ ಮೇಷನಂ ಗೋವಿಂದಂ ಗೋಪಿಕಾಪ್ರಿಯಂ, ಗೋಲೋಕಸ್ವ ಮೇಷಿನಾಂ ಗೋವಿಂದಂ ಗೋಪಿಕಾಪ್ರಿಯಂ. ಇನ್ನೊಂದು ಸಲ ಹೇಳಿದ್ರೆ ಇನ್ನೊಂದು ಸಲ ಹೇಳ್ತೀನಿ, ಇಲ್ಲ ನಾನು ಗ್ರೂಪಲ್ಲಿ ಶೇರ್ ಮಾಡೋದ್ರೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಏನು ಮಾಡೋಣ, ಇನ್ನೊಂದು ಸಲ ರಿಸೈಟ್ ಮಾಡೋಣ ಇಲ್ಲ ಶೇರ್ ಮಾಡೋಣ ಗ್ರೂಪಲ್ಲಿ? ಓಕೆ, ಶೇರ್ ಮಾಡ್ತೀನಿ. ಓಕೆ, ಈ ಒಂದು ಶ್ಲೋಕನ ಬೆಳಗ್ಗೆ 3 ಸಲ, ಮಧ್ಯಾಹ್ನ 3 ಸಲ, ರಾತ್ರಿ ಮಲಗೋಕ್ಕೆ ಮುಂದೆ ಒಂದು 3 ಸಲ ನಾವು ಚಾಂಟ್ ಮಾಡ್ಬೋದು. ಕಾಲಾವಕಾಶ ಇದ್ದರೆ 33 ಸಲ ಇದನ್ನು ನಾವು ಚಾಂಟ್ ಮಾಡ್ಬೋದು. ಇದು ನೀವು ಕೇಳ್ಬೋದು, ಯಾಕೆ 33 ಸಲ ಅಂತ ಕೇಳ್ಬೋದು, ಯಾಕೆ ಈ ನಂಬರು ಅಂತ ಕೇಳಿದ್ರೆ, ಈ ಒಂದು 33 ಅನ್ನೋದು ಏನು ಅಂತ ಹೇಳಿದ್ರೆ, ನಾವು ನೋಡಿದ್ರಲ್ಲ ಈಗ ಈ ಸೋಲಾರ್ ಕ್ಯಾಲೆಂಡರ್ಗೂ ಸೂರ್ಯನ ಕ್ಯಾಲೆಂಡರ್ಗೂ ಚಂದ್ರನ ಕ್ಯಾಲೆಂಡರ್ಗೆ ಈ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದೆ. 3 ವರ್ಷಕ್ಕೆ 32 ದಿನ ಮತ್ತು 32 ತಿಂಗಳು, 16 ದಿನ ಮತ್ತು 8 ಗಡಿಯಗಳು. ಸೊ ಇದು ಆವ್ರೇಜ್ ಆಗಿ 33ಗೆ ಸೇರುತ್ತೆ. ಅದಕ್ಕೆ ಇದನ್ನು 33 ಸಲ ಇದನ್ನು ಚಾಂಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಿಲ್ಲದೆ ಇನ್ನೇನು ಮಾಡ್ತಾರೆ ಅಂದರೆ, ವೃಂದಾವನದಲ್ಲಿ ಈ ಭಕ್ತರೆಲ್ಲ ಏನು ಮಾಡ್ತಾರೆ ಅಂದರೆ, 33 ಹಾಲ್ನಲ್ಲಿ ಮಾಡಿರೋ ಸ್ವೀಟ್ಸು ಇದನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಒಂದು ಸೇವೆ ಏನು ಅಂದರೆ, ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಮುಖ್ಯವಾಗಿ ಪ್ರಾಮಾಣಿಕ ಸಂಪ್ರದಾಯದಲ್ಲಿರೋರು, ಪ್ರಾಮಾಣಿಕ ಸಂಪ್ರದಾಯ ಅಂತ ಹೇಳಿದ್ರೆ ಈಗ ನಮ್ಮ ಗೌಡಿಯ ಸಂಪ್ರದಾಯ, ಮತ್ತು ಇನ್ನೊಂದೇನೆಂದರೆ ಗೌಡಿಯ ಸಂಪ್ರದಾಯದಲ್ಲಿ, ಮತ್ತು ಈ ಉಡುಪಿ ಆಚರಣೆ ಮಾಡ್ತಾರಲ್ಲ ಮಧ್ವ ಸಂಪ್ರದಾಯದಲ್ಲಿ. ಮಾತಾಜಿ ಆಮೇಲೆ ಹಾಕಿ, ಹರೇ ಕೃಷ್ಣ. ಆಮೇಲೆ ಹಾಕಿ ಮಾತಾಜಿ, ಇವಾಗ ಬಿಡಿ. ಸೊ ಈ ಥರ ಎಲ್ಲ ಸಂಪ್ರದಾಯದಲ್ಲಿ ಇರೋದು ಬಂದು ಪ್ರಾಮಾಣಿಕ ಸಂಪ್ರದಾಯ ಅಂತ ಹೇಳ್ತಾರೆ. ಇವರು ಆಚರಣೆ ಮಾಡೋದಲ್ಲಿ ಶಾಸ್ತ್ರ ರೂಪದಲ್ಲಿ ಶಾಸ್ತ್ರನ ಒಂದು ಬೇಸಾಗಿ ಇಟ್ಕೊಂಡು ಇದನ್ನು ಫಾಲೋ ಮಾಡ್ತಾರೆ. ಇದು ಪ್ರಾಮಾಣಿಕ ಸಂಪ್ರದಾಯ ಅಂತ ಹೇಳ್ತಾರೆ. ಈ ಸಂಪ್ರದಾಯದಲ್ಲಿರೋ ಬ್ರಾಹ್ಮಣರಿಗೆ ಯಾರಿಗಾದ್ರೂ ನಾವು ಕೊಡ್ಬೋದು. ಉಡುಗೆ ಮತ್ತು ಶ್ರೀ ಸಂಪ್ರದಾಯದವರು, ಈ ತಿರುಪತಿ ಶ್ರೀರಂಗಂ ಇದ್ದಾರಲ್ಲ ಅವ್ರಿಗೆಲ್ಲ, ಇಂಥ ಬ್ರಾಹ್ಮಣರಿಗೆ ಮತ್ತು ಇಸ್ಕಾನ್ ದೇವಸ್ಥಾನದಲ್ಲಿರೋ ಬ್ರಾಹ್ಮಣರಿಗೆ, ಭಕ್ತರಿಗೆ 33 ಹಾಲಿನ ಸ್ವೀಟ್ನ ನಾವು ದಾನ ಮಾಡ್ಬೋದು. ಅಥವಾ ಹಣ ಕೊಡ್ಬೋದು, ಗೋದಾನ ಮಾಡ್ಬೋದು, ಮತ್ತು ಧಾನ್ಯಗಳನ್ನ ದಾನ ಮಾಡ್ಬೋದು. ಈ ಒಂದು ಸಂಪ್ರದಾಯದಲ್ಲಿ ಇರೋರಿಗೆ ಮಾತ್ರ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಭಾಗವತಮಲ್ಲಿ ಹೋದರೆ ಯಾರಿಗೆ ಎಲ್ಲಿ ಯಾವ ಸಮಯದಲ್ಲಿ ದಾನ ಮಾಡಬೇಕು ಅಂತ ಒಂದು ಪ್ರತ್ಯೇಕತೆ ಇದೆ, ಒಂದು ಸ್ಪೆಸಿಫಿಕೇಷನ್ಸ್ ಇದೆ. ಅದು ಅವ್ರಿಗೆ ಮಾತ್ರನೇ ಮಾಡಿದ್ರೆ ಆ ಒಂದು ಫಲ ನಮಗೆ ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ. ಈಗ ಬೇರೆಯವ್ರಿಗೆ ಏನಾದರೂ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ, ಅದನ್ನು ಇಂದ್ರಿಯ ಭೋಗಕ್ಕೋಸ್ಕರ ಅವರು ಅದನ್ನು ಬಳಸ್ಕೊಂಡ್ಬಿಡ್ತಾರೆ, ಅವ್ರ ಸಂತೋಷಕ್ಕೋಸ್ಕರ ಬಳಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವರಿಗೆಲ್ಲ ಕೊಟ್ಟರೆ, ನಾನು ಹೇಳಿದವ್ರಿಗೆ ಪ್ರಾಮಾಣಿಕ ಸಂಪ್ರದಾಯದಲ್ಲಿ ಇರೋ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ, ಭಗವಂತನ ಸೇವೆಗೋಸ್ಕರ, ಭಕ್ತರ ಸೇವೆಗೋಸ್ಕರ, ಮತ್ತು ದೇವಸ್ಥಾನಕ್ಕೆ ಒಂದು ಸೇವೆಗೋಸ್ಕರ ಇದಕ್ಕೆ ಬಳಸ್ಕೊತಾರೆ. ಅದಕ್ಕೆ ನಾವು ಕೊಡೋ ದಾನ ಬಂದು ಅದು ಸರಿಯಾಗಿ ಹೋಗಿ ಭಗವಂತನಿಗೆ ಸೇರುತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ, ತೀರ್ಥಯಾತ್ರೆಗೆ ಹೋದರೆ, ದಯವಿಟ್ಟು ಹುಂಡಿನಲ್ಲಿ ಯಾರು ದುಡ್ಡು ಹಾಕಬೇಡಿ.
ಬ್ರಾಹ್ಮಣರಿಗೆ, ಅಲ್ಲಿರೋ ಬ್ರಾಹ್ಮಣರಿಗೆ ತಟ್ಟೆನಲ್ಲಿ ಹೊಕ್ಕಿ, ಅದು ಏನಾಗುತ್ತೆ ಅಂದರೆ ಈ ಬ್ರಾಹ್ಮಣರೆಲ್ಲ ಅವರ ಜೀವನನ ಭಗವಂತನ ಸೇವೆಗೋಸ್ಕರನೇ ಮುಡುಪಾಗಿ ಇಟ್ಕೊಂಡಿರೋರು. ಇವರು ತನ್ನ ಜೀವನನೆಲ್ಲ ತ್ಯಾಗ ಮಾಡಿ ಪ್ರತಿ ನಿತ್ಯ ಭಗವಂತನಿಗೆ ಸೇವೆಯಲ್ಲಿ ಮಾಡ್ತಾರೆ ಅವರು. ಈಗ ನೀವು ಅಹೋಬಿಲಮ್ಗೆ ಹೋದರೆ ಡೈಲಿ ಬೆಟ್ಟ ಹತ್ತಾರೆ ಪಾಪ, ಸುಮಾರು ಎಷ್ಟೋ ಕಿಲೋಮೀಟ್ರು ಬೆಟ್ಟ ಹತ್ತು ಎತ್ತರವಾಗಿರುತ್ತೆ, ಅಲ್ಲೋಗಿ ಸೇವೆ ಮಾಡ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ. ಇವರಿಗೆಲ್ಲ ಯಾರು ಭಗವಂತ ಬಿಟ್ಟು ಬೇರೆ ಯಾರು ಇವರಿಗೆ ಸೇವೆ ಮಾಡೋರು, ಯಾರು ಸಹಾಯ ಮಾಡೋರು ಇರಲ್ಲ. ಅದಕ್ಕೆ ಭಕ್ತರು ಏನು ಮಾಡ್ತಾರೆ ಅಂದರೆ ಇಂಥವ್ರಿಗೆ ಆ ಭಕ್ತರಿಗೆ ಹಣ ಕೊಟ್ಬಿಟ್ರೆ, ಹಣ ಅಥವಾ ಏನಾದರೂ ತುಪ್ಪ ಗಿಪ್ಪ ಏನಾದರೂ ಕೊಟ್ಬಿಟ್ರೆ ಅವ್ರೇನು ಮಾಡ್ತಾರೆ, ಭಗವಂತನಿಗೆ ಸೇವೆ ಮಾಡ್ಕೊತಾರೆ. ಅಥವಾ ಅವ್ರಿಗೆ ಮೇಂಟೆನೆನ್ಸ್ಗೋಸ್ಕರ ಯಾರೂ ಕೊಡೋದಿಲ್ಲ. ಈ ಗೌರ್ಮೆಂಟ್ನೆಲ್ಲ ಅವ್ರನ್ನ ಇದು ಸರ್ಕಾರದ ಮೇಲೆ ಆಧಾರ ಪಟ್ಟರೆ ಅವ್ರಿಗೇನು ತಿಂಗಳಿಗೆ 40 ರೂಪಾಯೋ 50 ರೂಪಾಯೋ 100 ರೂಪಾಯಿ 200 ರೂಪಾಯಿ ಕೊಡ್ತಾರೆ. ಅಥವಾ 1000 ಕೊಟ್ಟರೆ ಇಲ್ಲಿ ಈಗ ಈ ಕಲಿಯುಗದಲ್ಲಿ ಏನು ಸಾಲೋದಿಲ್ಲ. ಯಾಕಂದರೆ ಅವರು ಸಂಸಾರ ಇದೆ, ಮಕ್ಕಳಿದ್ದಾರೆ, ಇದನ್ನೆಲ್ಲ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಪ್ರತಿನಿತ್ಯ ಭಗವಂತನಿಗೆ ಸೇವೆ ಮಾಡೋದ್ರಲ್ಲಿ ಅವರು ಅವರ ಜೀವನನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಇದು ದಾನ ಮಾಡಬೇಕು. ಮುಖ್ಯವಾಗಿ ನಮ್ಮ ಇಸ್ಕಾನ್ ಟೆಂಪಲ್ಸ್, ಎಲ್ಲ ಟೆಂಪಲ್ಸಲ್ಲಿನೂ ಪ್ರತಿನಿತ್ಯ ಯಾವ ದುಡ್ಡು ನೀವು ಕೊಟ್ರೇನೋ ಭಗವಂತನಿಗೆ ಹೋಗಿ ಸೇರಿಬಿಡುತ್ತೆ ಅದು. ಯಾಕಂದರೆ ಅವರು ಪ್ರತಿನಿತ್ಯ ಒಂದು ದಿನಕ್ಕೆ ಹೇಗಾದರೂ ಕಡಿಮೆ ಅಂದರೆ 100 ಜನಕ್ಕೆ, ಅವರು ಕಡಿಮೆ ನಾನು ಹೇಳೋದು 100 ಜನಕ್ಕೆ ಅವರು ಅನ್ನದಾನ ಮಾಡ್ತಾಯಿರ್ತಾರೆ. ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿರೋ ಪ್ರಸಾದ ಕೊಡ್ತಾರೆ, ಬರೀ ಅನ್ನದಾನ ಮಾಡೋಲ್ಲ. ಯಾಕಂದರೆ ಬರೀ ಅನ್ನದಾನ ಮಾಡೋದ್ರಲ್ಲಿ ಏನು ಪುಣ್ಯ ಕಾರ್ಯ ಮಾತ್ರ ಸಿಗುತ್ತೆ, ದೈವ ಕಾರ್ಯ ಸಿಗೋಲ್ಲ, ಭಗವಂತನ ಕಾರ್ಯ ಸಿಗೋಲ್ಲ. ಅದಕ್ಕೆ ನಾವು ಮಾಡಿರೋ ಪ್ರತಿಯೊಂದು ಅಡುಗೆನ ಭಗವಂತನಿಗೆ ನೈವೇದ್ಯ ಮಾಡಿ ಮತ್ತೊಬ್ಬರಿಗೆ ಕೊಡಬೇಕು. ಸೊ ಈ ಥರ ದಾನ ಮಾಡೋದು ತುಂಬ ಉತ್ತಮವಾದ ಸೇವೆ ಅಂತ ಇದರಲ್ಲಿ ಪುರುಷೋತ್ತಮ ಮಾಸದಲ್ಲಿ ಹೇಳ್ತಾರೆ. ಆಮೇಲೆ ದೀಪ ಆರತಿ ಮಾಡೋದು, ಮತ್ತು ತುಳಸಿ ಆರತಿ ಮಾಡೋದು, ತುಳಸಿ ಪೂಜೆ ಮಾಡೋದು. ಮುಖ್ಯವಾಗಿ ಭಾಗವತಮು ಭಗವದ್ಗೀತೆ ಓದಬೇಕು, ಅದನ್ನು ಅದನ್ನು ಅರ್ಥ ಓದ್ಕೊಂಡು ಸತ್ಸಂಗದಲ್ಲಿ ಭಾಗವಹಿಸಬೇಕು. ಯಾಕಂದರೆ ಸತ್ಸಂಗದಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ನಾವು ಹೇಳೋದಿಲ್ಲ, ಬರೀ ಭಗವಂತನಿಗೆ ಸಂಬಂಧಪಟ್ಟ ವ್ಯಾಖ್ಯಾನಗಳು ಮಾತ್ರ ನಾವು ಹೇಳ್ತೀವಿ. ಸೊ ಬೆಳಗ್ಗೆ ಭಾಗವತಂ, ಸಾಯಂಕಾಲ ಭಗವದ್ಗೀತೆ. ಆಮೇಲೆ ಶ್ಲೋಕ ರೆಸಿಟೇಷನ್ ಮಾಡ್ಬೋದು, ಶ್ಲೋಕಗಳು ಹೇಳ್ಬೋದು, ನಮ್ಗೆ ಗೊತ್ತಿರೋ ಶ್ಲೋಕ ಹೇಳ್ಬೋದು, ಶ್ಲೋಕಗಳು ಕಲ್ತ್ಕೋಬೋದು. ಮತ್ತು ಮುಖ್ಯವಾಗಿ ಇನ್ನೊಂದು ಏನಂದರೆ ಭಗವಂತನ ನಾಮ. ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಕನಿಷ್ಠ ಪಕ್ಷ 16 ಮಾಲೆಗಳು ಮಾಡಿದ್ರೆ ತುಂಬ ವಿಶೇಷ. ಆಗದೇ ಇರೋ ಕೆಲಸಗಳೆಲ್ಲ ಆಗ್ಬಿಡುತ್ತೆ. ಅಮಂಗಲಕರವಾಗಿರೋ ಮನೆಯೆಲ್ಲ ಮಂಗಲಕರ ಆಗ್ಬಿಡುತ್ತೆ. ಮತ್ತು ಭಗವಂತ ಆಸೀನರಾಗ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಪುರುಷೋತ್ತಮ ಮಾಸದಲ್ಲಿ. ಸೊ ಅದಕ್ಕೆ 16 ಮಾಲೆ ಈ ತಿಂಗಳು ಮಾತ್ರ. ಈಗ ನೀವು 4 ರೌಂಡ್ ಮಾಡ್ಬೋದು, 8 ರೌಂಡ್ ಮಾಡ್ಬೋದು, 16 ರೌಂಡ್ ಮಾಡ್ಬೋದು. 16 ರೌಂಡ್ ಮಾಡೋರು ಇನ್ನೂ ಜಾಸ್ತಿ ಮಾಡಬೇಕು, 25 ರೌಂಡ್, 32 ರೌಂಡ್ ಆ ಥರ ಮಾಡ್ಬೋದು. 16 ರೌಂಡ್ಗಿಂತ ಕಡಿಮೆ ಮಾಡೋರು ಈ ತಿಂಗಳು ಮಾತ್ರ 16 ರೌಂಡ್ ಮಾಡಿ. ಕನಿಷ್ಠ ಪಕ್ಷ ಬೆಳಗ್ಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಯಾಕಂದರೆ ಹೆಂಗಸರಿಗೆ ಮಾತಾಜಿ ಬಂದು ಕೆಲಸ ಜಾಸ್ತಿ ಇರುತ್ತೆ, ಅಂಥ ಒಂದು ಸನ್ನಿವೇಶದಲ್ಲಿ ನೀವು ಬೆಳಗ್ಗೆ 8 ರೌಂಡು 4 ರೌಂಡು ಮಾಡಿ ಮಧ್ಯಾಹ್ನದ ಮಾಡ್ಬೋದು, ಸಾಯಂಕಾಲನೂ ಮಾಡ್ಬೋದು. 16 ರೌಂಡು ಹೇಗಾದರೂ 16 ರೌಂಡ್ ಈ ತಿಂಗಳು ಮಾತ್ರ ನೀವು ಮಾಡಿ. ಅದಾದಮೇಲೆ ಮುಂದುವರ್ಸ್ಕೊಳ್ಳೋಕ್ಕೆ ನೀವು ಮತ್ತು ಮುಂದಿನ ತಿಂಗಳಲ್ಲಿ ನಿಮ್ಮ ಸೌಕರ್ಯ ನೋಡಿಕೊಂಡು ನಿಮ್ಮ ಕಮ್ಯುನಿಟಿ ರೌಂಡ್ಸ್ ಮಾಡ್ಬೋದು, ಇಲ್ಲ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ತುಂಬ ವಿಶೇಷ ನಾಮ ಸೇವೆ, ಬೇಕಾದಷ್ಟು ನಾಮ ಹೇಳ್ಬೋದು ಇದರಲ್ಲಿ. ಸೊ ಭಗವಂತನೇ ಹೇಳಿದ್ದಾನೆ, ಈ ಒಂದು ಮಾಸದಲ್ಲಿ ಯಾರು ನನ್ನ ನಾಮ ಸೇವೆ ಮಾಡ್ತಾರೋ ಅವ್ರಿಗೆ ನಾನು ಅಧಿಕವಾಗಿ ಅವರಿಗೆ ಕರುಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲದರಲ್ಲಿನೂ ನಾಮದಲ್ಲಿ, ನನ್ನ ಶಾಸ್ತ್ರ ಸೇವೆಯಲ್ಲಿ, ವೈಷ್ಣವರ ಸೇವೆಯಲ್ಲಿ, ಸತ್ಸಂಗದಲ್ಲಿ, ಮುಖ್ಯವಾಗಿ ಸತ್ಸಂಗದಲ್ಲಿ. ಯಾಕಂದರೆ ಸತ್ಸಂಗದಲ್ಲಿ ಎಲ್ಲ ವಿಷಯ ನಮಗೆ ತಿಳಿದು ಬರುತ್ತೆ. ಎಲ್ಲ ವಿಷಯ ಏನೇನಿದೆಯೋ ಶಾಸ್ತ್ರದಲ್ಲಿ ಅದೆಲ್ಲ ನಾವು ಕೂತ್ಕೊಂಡಿರೋ ಜಾಗದಲ್ಲಿ ಎಲ್ಲ ಕೇಳ್ಬೋದು. ಅಂಥ ಒಂದು ಕಲಿಯುಗದಲ್ಲಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಬೇರೆ ಯುಗದಲ್ಲಿ ಈ ಅವಕಾಶ ಸಿಗೋಲ್ಲ. ನಾವು ಎಲ್ಲಿ ಈ ಆಚಾರ್ಯಸ್ ಎಲ್ಲಿರ್ತಾರೋ, ಸೇವಕರ ಇದು ವೈಷ್ಣವಸ್ ಎಲ್ಲಿರ್ತಾರೋ ಆ ಜಾಗಕ್ಕೆ ನಾವು ಹೋಗಬೇಕಾಗತ್ತೆ. ಬಟ್ ಇಲ್ಲಿ ಕಲಿಯುಗದಲ್ಲಿ ಇದೊಂದು ಒಳ್ಳೆಯ ಅವಕಾಶ ನಮಗೆ. ಈ ಒಂದು ನೂತನವಾದ ಒಂದು ಟೆಕ್ನಾಲಜಿನ ನಾವು ಭಗವಂತನ ಸೇವೆಗೋಸ್ಕರ ನಾವು ಬಳಸೋದಿನ ಏನಂತೇಳಿದ್ರೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಯುಕ್ತ ವೈರಾಗ್ಯ, ಪ್ರತಿಯೊಂದು ಸೇವೆನ ಭಗವಂತನಿಗೋಸ್ಕರ ನಾವು ಅದನ್ನು ಡೌಟೈನ್ ಮಾಡ್ಕೊಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಅದಕ್ಕೆ ಈ ಪುರುಷೋತ್ತಮ ಮಾಸ ತುಂಬ ವಿಶೇಷವಾದದ್ದು, ತುಂಬ ವಿಶೇಷವಾದದ್ದು. ಇದು ಇನ್ನೊಂದು ಇನ್ನೊಂದು ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ. ಮುಖ್ಯವಾದ ವಿಷಯ, ಒಂದು ಸಲ ಈ ವೃಂದಾವನದಲ್ಲಿ ಸುಮಾರು 100 ವನಗಳಿಗಿಂತ ಜಾಸ್ತಿ ಇದೆ, ಅದಕ್ಕೆ ಹೆಸರುಗಳಿದೆ. ಅದರಲ್ಲಿ ಮುಖ್ಯವಾದ ವನ ಬಂದು 12 ವನ ಅಂತ ಹೇಳ್ತಾರೆ. ಆ 12 ವನದಲ್ಲಿ ಒಂದು ವನ ಹೆಸರು ಒಂದು ಕಾಮ್ಯವಾನ ಅಂತ ಹೇಳ್ತಾರೆ. ಪಾಂಡವರು ಈಗ 12 ವರ್ಷ ವನವಾಸ ಮಾಡ್ತಾ ಇರುವಾಗ ಕಾಮ್ಯವನಕ್ಕೆ ಒಂದು ಸಲ ಬರ್ತಾರೆ. ಅಲ್ಲಿ ಕೃಷ್ಣ ಒಂದು ಸಲ ವಿಸಿಟ್ ಮಾಡಿ ಪಾಂಡವರನ್ನೆಲ್ಲ ನೋಡಿ ತುಂಬ ಕಷ್ಟಪಡ್ತಾ ಇರ್ತಾರೆ. ತಿಂಡಿ ಇಲ್ದಿರ, ಆಹಾರ ಇಲ್ದಿರ, ಬರೀ ಈ ಕಾಡಲ್ಲಿ ಏನು ಸಿಗುತ್ತೆ ನಮಗೆ, ಹಣ್ಣು ಕಾಯಿ ಎಲೆ ಇಂಥದ್ದೆಲ್ಲ ತಿನ್ಕೊಂಡು
ಭಗವಂತನ ಭಕ್ತಿ ಸೇವೆನೂ ಮಾಡ್ತಾ ಇರ್ತಾರೆ. ನಮ್ಮ ಇದು ನಮಗೆ ಆ ಥರ ಏನಾದರೂ ಅಂಥ ಒಂದು ಕಷ್ಟ ಬಂದ್ಬಿಟ್ರೆ ನಾವೇನು ಮಾಡ್ತೀರಿ, ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೋಡಪ್ಪ ತಿಂಡಿನೂ ಇಲ್ಲ, ಆಹಾರ ಇಲ್ಲ ಅಂತ ಭೋಗಿಸೋ ಒಂದು ವ್ಯಾಮೋಹ ನಮಗೆ ಬಂದ್ಬಿಡುತ್ತೆ. ಆದರೆ ಇಲ್ಲಿ ಪಾಂಡವರು ಭಗವಂತನ ಬಗ್ಗೆನೇ ನಾಮ ಹೇಳಿಕೊಂಡು ನಿತ್ಯ ಸೇವೆ ಮಾಡಿಕೊಂಡು ಭಗವಂತನ ಬಗ್ಗೆ ಕೇಳಿಕೊಂಡು ಶ್ರವಣ ಮಾಡಿಕೊಂಡು, ತುಂಬ ಇಂಪಾರ್ಟೆಂಟ್ ಶ್ರವಣ ಕೀರ್ತನ, ಈ ಥರ ಭಕ್ತಿ ಸೇವೆ ಮಾಡ್ತಾ ಇರುವಾಗ ಕೃಷ್ಣ ನೋಡ್ಬಿಟ್ಟು ಇವರಿಗಿಂತ ಕಷ್ಟ ಬರಬೇಕಾ ಅಂತ ಹೇಳಿ ತುಂಬ ನೊಂದೋಗ್ಬಿಡ್ತಾರೆ. ಕೃಷ್ಣ ನೊಂದೋಗ್ಬಿಟ್ಟು ಧರ್ಮರಾಜ್ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ್ ನಿಮ್ಮನ್ನು ನೋಡಿ ನನ್ನ ಕೈಯಲ್ಲಿ ಸಹಿಸೋಕ್ಕಾಗ್ತಾ ಇಲ್ಲ, ನಾನು ತಕ್ಷಣ ಹೋಗಿ ದುರ್ಯೋಧನನ ಸಂಹರಣ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ಕೃಷ್ಣ ಕ್ಷಮಿಸಿ, ನಿಮಗೆ ಹೇಳೋಷ್ಟು ನನಗೆ ಚೈತನ್ಯ ಇಲ್ಲ, ಅಷ್ಟೊಂದು ನಾನು ಹಿರಿಯನೂ ಅಲ್ಲ, ವಯಸ್ಸಲ್ಲಿ ಹಿರಿಯನಾಗಬಹುದು, ಆದರೆ ನೀವು ದೈವೋತ್ತಮ ಪರಮ ಪುರುಷರು, ನೀವು ದಯವಿಟ್ಟು ಆ ಥರ ಮಾಡಬೇಡಿ, ನಮಗೆ ಈ ಥರ ಯಾಕೆ ಕಷ್ಟ ಬಂದಿರೋ ಕಾರಣ ಮಾತ್ರ ಹೇಳಿಬಿಡಿ, ಕಾರಣ ಹೇಳಿ ಈ ಒಂದು ಸಮಸ್ಯೆಯಿಂದ ನಾವು ಬಗೆಹರಿಸೋದು ಹೇಗೆ, ಹೊರಗಡೆ ಬರೋದು ಹೇಗೆ, ಪಾರಾಗೋದು ಹೇಗೆ, ಅದನ್ನು ಮಾತ್ರ ನೀವು ಹೇಳಿದ್ರೆ ಸಾಕು ಅಂತ ಹೇಳುವಾಗ, ಯಾಕೆ ನಮಗೆ ಕಷ್ಟ ಬಂತು ಅಂತ ಕೇಳುವಾಗ ಕೃಷ್ಣ ಹೇಳ್ತಾರೆ. ಆ ಕೃಷ್ಣ ಕಥೆ ಹೇಳ್ತಾರೆ. ನೋಡಪ್ಪ, ಮೇಧಾವಿ ಅಂತ ಒಬ್ಬರು ಋಷಿಮುನಿಗಳಿದ್ದರು. ಅವ್ರಿಗೆ ಒಬ್ಬಳು ಸೌಂದರ್ಯವತಿ, ಭಾಗ್ಯವತಿ, ಗುಣವತಿ, ಅದೃಷ್ಟವತಿ ಅಂತ ಒಬ್ಬಳು ಮಗಳಿದ್ಲು. ತುಂಬ ಚೆನ್ನಾಗಿದ್ಲು, ತುಂಬ ಸೌಂದರ್ಯವಾಗಿದ್ಲು. ಆದರೆ ಈ ಮೇಧಾವಿ ಏನು ಮಾಡಿದ್ರಂದರೆ, ಅವರು ಋಷಿಮುನಿಗಳು ಹಾದಿರೋದ್ರಿಂದ ಮಗಳ ಮೇಲೆ ಅಷ್ಟೊಂದು ಅಕ್ಕರೆ ತೋರಿಸಲಿಲ್ಲ ಅಂದರೆ ಮದುವೆ, ಯಾಕಂದರೆ ವಯಸ್ಸಾಗಿ ಬಂತು, ಸೌಂದರ್ಯವತಿ ಆಗಿದ್ದಾರೆ. ಹೆಣ್ಮಕ್ಳು ಬಂದು ವಯಸ್ಸಾದ ಮೇಲೆ ಕೆಲವು ವರ್ಷಗಳು ಮಾತ್ರ ಮನೆಯಲ್ಲಿರಬೇಕು, ಅದಾದಮೇಲೆ ಅವ್ರಿಗೆ ಮದುವೆ ಮಾಡಿ ಇವ್ರ ಮನೆಗೆ ಕಳಿಸ್ಬೇಕು, ಧರ್ಮಪತಿ ಮನೆಯಲ್ಲಿ ಕಳಿಸ್ಬೇಕಲ್ವ, ಅದೊಂದು ಕರ್ತವ್ಯ ಇದೆ ತಂದೆ ತಾಯಿದು. ಈ ಥರ ಮಾಡ್ದಿರ ಇವರು ತಪಸ್ಸದಲ್ಲಿ, ನಾಮ ಸೇವೆಯಲ್ಲಿ, ಶಾಸ್ತ್ರ ಸೇವೆಯಲ್ಲಿ ಮತ್ತು ಕಾವ್ಯಗಳು ಬರೆಯೋದು, ಇದರಲ್ಲಿ ತುಂಬ ಇವರ ಸಮಯವನ್ನು ಒದಗಿಸ್ಕೊಂಡು ಇವ್ರು ಮರ್ತುಬಿಟ್ರು ಮಗಳನ್ನ. ಮಾಡಬಾರ್ದು ಅಂತ ಏನಿಲ್ಲ, ಆ ಥರ ಮರ್ತುಬಿಟ್ರು ವಿವಾಹ ಮಾಡೋದು. ಅದಕ್ಕೆ ಒಂದಿನ ಏನು ಮಾಡಿದ್ರು, ಕೃಷ್ಣ ಇದು ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ. ಅದು ದುರ್ವಾಸ ಮುನಿ ಬರ್ತಾರೆ, ಇವರು ತುಂಬ ಸ್ನೇಹಿತರು ದುರ್ವಾಸ ಮುನಿ. ಅವ್ರು ನೋಡ್ಬಿಟ್ಟು ಇವ್ರ ಹತ್ರ ಮಾತಾಡಿಸ್ಕೊಂಡು ಹೊರಟೋದ್ರು. ಸರಿ, ಸ್ವಲ್ಪ ಭವಿಷ್ಯದಲ್ಲಿ ಏನಾಯಿತು ಅಂದರೆ, ಮೇಧಾವಿ ಅವ್ರ ಹೆಂಡತಿನ ಮೊದಲೇ ಕಳ್ಕೊಂಬಿಟ್ರು. ಅವರು ತುಂಬ ವಯಸ್ಸಾದ ಮೇಲೆ ಅವರು ಜೀವನ ತ್ಯಾಗ ಮಾಡಿಬಿಟ್ರು. ಇವರು ನೋಡಿದ್ರೆ ಇವರೊಬ್ಬರೇ ಇದ್ದಾರೆ ಇವ್ರ ಆಶ್ರಮದಲ್ಲಿ, ಮೇಧಾವಿ ಮಗಳು. ಸೊ ಏನು ಮಾಡೋದು ಅಂತ ಇವರು ಹಳ್ಕೊಂಡು ಕೂತ್ಕೊಂಡಿದ್ಲು. ನಾನೇನು ಮಾಡೋದು, ನನಗೆ ಮದುವೆ ಆಗಬೇಕಲ್ಲ, ನನಗೆ ಯಾರೋ ಒಬ್ಬರು ಗಂಡಸರು ಆಶ್ರಯ ಬೇಕಲ್ವಾ, ನಾನು ಒಬ್ಬಳೇ ಇರಬಾರ್ದು ಅಂತ ಹೇಳಿ ಹತ್ಕೊಂಡು ಕೂತ್ಕೊಂಡಿರುವಾಗ ಹಳ್ತಾ ಇವ್ರಿಗೊಂದು ಶಬ್ದ ಕೇಳಿಸಿ, ಯಾರೋ ಬರೋ ಥರ ಶಬ್ದ ಕೇಳಿಸ್ತು. ನೋಡಿದೆ ದೂರ್ವಾಸ ಮುನಿ ಹಾಗೆ ಬಂದರು. ದೂರ್ವಾಸ ಮುನಿ ಬಂದು, ಯಾಕಮ್ಮ ಏನು ನಿಂದು ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ರೆ, ಈ ಥರ ನಾನು ತಂದೆನೂ ಕಳ್ಕೊಂಬಿಟ್ಟೆ, ನಿಮಗೆ ತುಂಬ ಆಪ್ತ ಸ್ನೇಹಿತರಲ್ವ ಅವರು ಅಂತ. ಹೌದು, ನಿನಗೆ ಏನು ಬೇಕಮ್ಮ, ಈಗ ಏನು ಮಾಡಬೇಕು ನಿನಗೆ ಹೇಳಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂದರೆ, ನನಗೆ ಮದುವೆ ಮಾಡಬೇಕು, ನಾನು ಮದುವೆ ಮಾಡ್ಕೊಬೇಕು, ನನಗೆ ತುಂಬ ಕಷ್ಟಗಳು ಬಂದುಬಿಟ್ಟಿದೆ, ನನಗೆ ಯಾಕೆ ಕಷ್ಟ ಬಂತು ಅಂತ ಕೇಳಿದಾಗ ದುರ್ವಾಸ ಮುನಿ ಹೇಳಿದ್ರು, ನೋಡಮ್ಮ, ನೀನು ಈಗ ಮುಂದಿನ ತಿಂಗಳು ಪುರುಷೋತ್ತಮ ಮಾಸ ಬರ್ತಾ ಇದೆ. ಆ ಪುರುಷೋತ್ತಮ ಮಾಸನ ಅಧಿಕ ಮಾಸನ ನೀನು ಆಚರಣೆ ಮಾಡಿದ್ರೆ ನಿನಗೆ ಒಳ್ಳೆ ಗಂಡ ಸಿಗ್ತಾರೆ. ಒಳ್ಳೆ ಗಂಡ ಅಂತ ಹೇಳಿದ್ರೆ ಇಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ, ಇದು ಅಲ್ಲಿ ಒಳ್ಳೆ ಶ್ರೀಮಂತನಾಗಿರೋನು, ಒಳ್ಳೆ ಆಸ್ತಿ ಪಾಸ್ತಿ ಸಂಪತ್ತಿರೋನು ಅಂಥವನಲ್ಲ ಆ ಕಾಲದಲ್ಲಿ. ಯಾವ ಒಳ್ಳೆ ಗಂಡ ಅಂದರೆ ಒಳ್ಳೆ ವಿದ್ಯಾವಂತನಾಗಿರಬೇಕು, ಶಾಸ್ತ್ರದಲ್ಲಿ ವಿದ್ಯಾವಂತನಾಗಿರಬೇಕು, ಆತ್ಮಜ್ಞಾನ ಪಡೆದಿರಬೇಕು, ಸದಾ ಭಗವಂತನ ಒಂದು ಸೇವೆಯಲ್ಲಿ ಯುಕ್ತರಾಗಿರಬೇಕು. ಇಂಥ ಒಂದು ಗಂಡ ನನಗೆ ಬೇಕು ಅಂತ ಹೇಳಿ ಅವಾಗ ಆಸೆ ಆಕಾಂಕ್ಷೆಗಳು ಇಟ್ಕೊಳ್ತಾಯಿದ್ರು. ರುಕ್ಮಿಣಿ, ನಮಗೆ ಉದಾಹರಣೆಗೆ ರುಕ್ಮಿಣಿ ಏನು ಮಾಡಿದ್ರು, ಕೃಷ್ಣನ್ನೇ ಗಂಡನಾಗಿ ಬೇಕು ಅಂಥೇಳಿ ತುಂಬ ತಪಸ್ಸೆಲ್ಲ ಮಾಡಿದ್ದಾರೆ. ಅವರೊಂದು ಲೆಟ್ರು ಬರೆದಿದ್ದಾರೆ, ಅದೇ ಫಸ್ಟ್ ಲವ್ ಲೆಟರ್ ಅಂತ ಹೇಳ್ತಾರೆ. ಈ ಇಡೀ ಬ್ರಹ್ಮಾಂಡದಲ್ಲಿ ದ್ವಾಪರ ಯುಗದಲ್ಲಿ ಸ್ಟಾರ್ಟ್ ಆಯಿತು ಈ ಲವ್ ಲೆಟ್ರು. ಅವರೇ ಮೊದಲ ಒಂದು ಉತ್ತರ ಬರೆದಿರೋದು ಕೃಷ್ಣನಿಗೆ, ಪ್ರೇಮದ ಉತ್ತರ ಅಂತ ಹೇಳ್ತಾರೆ. ಫಸ್ಟು ಲವ್ ಲೆಟರ್ ಅದೇ ಅಂತ ಹೇಳಿ ಆಚಾರ್ಯಸ್ ಅದನ್ನು ಹೇಳ್ತಾರೆ. ಸೊ ಈ ಥರ ಗಂಡನ್ನು ನಾವು ಪಡಿಬೇಕು ಅಂದರೆ ತುಂಬ ಅದೃಷ್ಟವಾಗಿರಬೇಕು. ಅದಕ್ಕೆ ನೀನು ಪುರುಷೋತ್ತಮ ಮಾಸನ ನೀನು ಆಚರಣೆ ಮಾಡು ಅಂತ ಹೇಳುವಾಗ ಈ ಮೇಧಾವಿ ಮಗಳು ಏನು ತಿಳ್ಕೊಂಬಿಡ್ತಾನೆ ಅಂದರೆ, ಈ ಪುರುಷೋತ್ತಮ ಮಾಸನ ಮಲಮಾಸ ಅಂತ ತಿಳ್ಕೊಂಬಿಡ್ತಾರೆ. ಮಲಮಾಸ ಅಂತ ತಿಳ್ಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರ, ನನಗೆ ಮಲಮಾಸ ನೀನು ಆಚರಣೆ ಮಾಡು ಅಂತ ಹೇಳ್ತಾ ಇದ್ದೀರಾ ನೀವು, ನನ್ನೇನು ಅಷ್ಟು ಇದು ಹೀನವಾದವಳ ನಾನು ಅಷ್ಟು ಕೊಳಕಿನ, ನನಗೆ ಆ ಥರ ಒಂದು ಮಾಸನ ನೀವು ಫಾಲೋ ಮಾಡ್ತಾ ಅಂಥ ಒಂದು ವ್ರತನ ನನಗೆ ಹೇಳ್ತಾ ಇದ್ದೀರಾ ಅಂಥೇಳಿ ಇವರೇನು ಮಾಡ್ತಾರೆ, ಅನರ್ಥವಾಗಿ ತಿಳ್ಕೊಂಬಿಡ್ತಾರೆ ಅದನ್ನು. ಸರಿ, ಅಪಾರ್ಥ ಮಾಡ್ಕೊಂಬಿಡ್ತಾರೆ. ಆಗ ದುರ್ವಾಸ ಮುನಿಗೆ ಕೋಪ ಬಂದುಬಿಡುತ್ತೆ. ನಿಮಗೆಲ್ರಿಗೂ ಗೊತ್ತು, ದುರ್ವಾಸ ಮುನಿ ಬಂದು ತುಂಬ ಕೋಪಿಷ್ಟ, ಮತ್ತು ಅದೇ ಥರ ಬೇಗ ವರನೂ ಕೊಟ್ಬಿಡ್ತಾರೆ ಎರಡರಲ್ಲಿ. ಯಾಕಂದರೆ ಶಿವನ ಅಂಶ ಇವರು, ದುರ್ವಾಸ ಮುನಿಯವರು ಶಿವನ ಅಂಶ ಇವರು.
ಸೊ ಅದಕ್ಕೆ ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ನಾನು ಹೇಳಿದ್ದೀನ ನೀನು ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ನಿನಗೆ ನಾನು ಶಾಪ ಕೊಡೋದಿಲ್ಲ, ಯಾಕಂದರೆ ನೀನು ನನ್ನ ಸ್ನೇಹಿತನ ಮಗಳು, ಅದಕ್ಕೆ ಆ ಪುರುಷೋತ್ತಮ ಮಲಮಾಸನ ನೀನು ಹೇಗೆ ಅಪರಾಧ ಮಾಡಿದೆಯೋ ಅದಕ್ಕೆ ನೀನು ತಕ್ಕಂತೆ ನೀನು ಇದು ಫಲ ಅನುಭವಿಸ್ಲೇಬೇಕು, ಆ ಒಂದು ಶಾಪ ನೀನು ಅನುಭವಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಇವರು ಹೊರಟೋಗ್ಬಿಡ್ತಾರೆ. ಸರಿ, ಇವ್ರೇನು ಮಾಡೋದು ಅಂತೇಳಿ ಆಮೇಲೆ ಇವ್ರಿಗೆ ಸಾಕ್ಷಾತ್ಕಾರ ಆಗಿದೆ, ನಾನು ಮಾಡಿದ ತಪ್ಪು ಅಂತ ಹೇಳಿ ಏನು ಮಾಡೋಣ ಅಂತೇಳಿ ಶಿವನ ಹತ್ರ ಹೋಗಿ ಶಿವನ ಮೇಲೆ ತಪಸ್ಸೆ ಮಾಡ್ತಾರೆ. ಶಿವನ ಮೇಲೆ ಧ್ಯಾನ ಮಾಡ್ತಾ ಇರುವಾಗ 9,000 ವರ್ಷಗಳು ಇವರು ಧ್ಯಾನ ಮಾಡ್ತಾರೆ, ನನಗೆ ಒಳ್ಳೆ ಗಂಡ ಬೇಕು ಅಂತ ಹೇಳ್ಬಿಟ್ಟು. ಆಗ ಶಿವ ಅವರಿಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕಮ್ಮ ಅಂತ ಕೇಳಿದ್ರೆ, ಇವರು ಆ ದುಃಖದಲ್ಲಿ ಆತಂಕದಲ್ಲಿ ಏನು ಮಾಡ್ತಾರೆ, ನನಗೆ ಒಳ್ಳೆ ಗಂಡ ಬೇಕು, ಒಳ್ಳೆ ಗುಣವಂತ ಗಂಡ ಬೇಕು, ಒಳ್ಳೆ ಇದು ಆತ್ಮಜ್ಞಾನ ಇರೋ ಗಂಡ ಬೇಕು ಅಂಥೇಳಿ 5 ಸಲ ಹೇಳ್ಬಿಡ್ತಾರೆ. 5 ಸಲ ಹೇಳೋದ್ರಿಂದ ಶಿವ ಏನು ತಿಳ್ಕೊತಾರೆ ಅಂದರೆ, ಇವರು 5 ಸಲ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿನಗೆ ನೆಕ್ಸ್ಟ್ ಇದು ಬರೋ ಜನ್ಮದಲ್ಲಿ 5 ಗಂಡಸರು ನಿನಗೆ ಹಸ್ಬೆಂಡ್ ಆಗಿ ಬರ್ತಾರೆ, ಪತಿಯಾಗಿ ಧರ್ಮಪತಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಥಾಸ್ತು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆವಾಗ ಕೇಳ್ತಾರೆ ಇವರು, ಯಾಕೆ ನನಗೆ 5 ಜನ ಗಂಡ, ಒಬ್ಬರಿದ್ದರೆ ಸಾಕಲ್ವ ಅಂದರೆ, ನೀನೇ ನಮ್ಮ 5 ಸಲ ಕೇಳಿದೆ, ಸೊ ನಾನು ತಿಳ್ಕೊಂಡೆ ನಾನು 5 ಸಲ ನೀನು ಕೇಳಿದ್ಯಾ ಅಂತ ತಿಳ್ಕೊಂಡು ನಿನಗೆ 5 ಜನನ ನಿನಗೆ ಇದು ಪತಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಶಿವ ಹೊರಟೋಗ್ಬಿಡ್ತಾರೆ. ಆದರೆ ಅವ್ರು ಹೇಳ್ತಾರೆ ಶಿವ, ಈ 5 ಜನನೂ ನಿಮಗೆ ಒಳ್ಳೆ ವಿದ್ಯಾವಂತರು, ಶಾಸ್ತ್ರದಲ್ಲಿ ಒಳ್ಳೆ ಪಂಡಿತರು, ಮತ್ತು ಸರ್ವ ಎಲ್ಲ ಚತುರ್ವೇದಿಗಳು ಕಲ್ತಿರ್ತಾರೆ, ಮತ್ತು ಒಳ್ಳೆ ಭಕ್ತರು ಇವರು, ತುಂಬ ವೈಷ್ಣವರು, ಭಗವಂತನ ತುಂಬ ಶುದ್ಧವಾದ ಪವಿತ್ರವಾದ ಭಕ್ತರು ನಿನಗೆ 5 ಜನನೂ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಸೊ ಈ ಮೇಧಾವಿ ಮಗಳು ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಅಂದರೆ, ದೃಪದ ಅಂತ ಒಬ್ಬರು ಅರಸರಿರ್ತಾರೆ, ಅವರು ಒಬ್ಬ ರಾಜರಿರ್ತಾರೆ, ಅವ್ರಿಗೆ ಮಗಳಾಗಿ ಬರ್ತಾರೆ. ದೃಪದ ಮಗಳಾಗಿ ಬಂದಿರೋದ್ರಿಂದ ಇವ್ರಿಗೆ ದ್ರೌಪದಿ ಅಂತ ಹೆಸರು ಇಡ್ತಾರೆ. ಈ ದೃಪದ ಒಂದು ಯಜ್ಞ ಮಾಡ್ತಾರೆ, ಆ ಯಜ್ಞದಲ್ಲಿ ಒಬ್ಬ ಮಗ ನೋಡ್ತಾರೆ, ಒಬ್ಬ ಮಗಳು ಹುಡ್ತಾರೆ. ಒಬ್ಬರು ದೃಷ್ಟದ್ಯುಮ್ನ, ಇನ್ನೊಬ್ಬರು ಬಂದು ದ್ರೌಪದಿ ಅಂತ ಹೇಳಿ. ಸೊ ಅದೊಂದು ಕತೆ ಇದೆ, ಅದು ಇನ್ನೊಂದು ಸಲ ನಿಮಗೆ ಹೇಳ್ತೀನಿ. ದೃಪದನ ಕತೆ ಇನ್ನೊಂದು ಕತೆ ಇದೆ. ದೃಪದನಿಗೆ ದ್ರೋಣಾಚಾರ್ಯನಿಗೆ ನಡೆದಿರೋ ಒಂದು ವಾಗ್ದಾನ ಇದೆ, ಅದು ಬೇರೆ ಕತೆ, ಅದು ಹೋದರೆ ಇನ್ನೂ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಹೇಳೋಕ್ಕೆ. ಸೊ ಅದಕ್ಕೆ ದ್ರೌಪದಿ ಅಂತ ಹೆಸರಿಟ್ಟು ದ್ರೌಪದಿ ಏನು ಮಾಡ್ತಾರೆ, ಮತ್ತು ನಿಮ್ಗೆ ಅದೆಲ್ಲ ಗೊತ್ತು, ಸ್ವಯಂವರದಲ್ಲಿ ಹೋಗಿ ಅರ್ಜುನ ಆ ಸ್ವಯಂವರದಲ್ಲಿ ಅವರು ವಿಜಯ ಸಾಧಿಸ್ತಾರೆ, ಅದರಲ್ಲಿ ದ್ರೌಪದಿಯನ್ನು ಪಡೀತಾರೆ. ದ್ರೌಪದಿನ ಪಡೆದ ಮೇಲೆ ಕುಂತಿದೇವಿ ಇದು ಅಡುಗೆ ಮಾಡ್ತಾ ಇರ್ತಾರೆ, ಭಗವಂತನಿಗೆ ನೈವೇದ್ಯ ಮಾಡೋ ಸಮಯದಲ್ಲಿ ಕೇಳ್ತಾರೆ, ಈ ಥರ ಅರ್ಜುನ ಕೇಳ್ತಾರೆ, ನನಗೆ ಇಲ್ಲಿ ನಿಮಗೆ ಒಂದು ಸುಂದರವಾದ ಬಹುಮತಿ ತೊಗೊಂಬಂದಿದ್ದೀರಿ ಅಂತ ಹೇಳುವಾಗ, ಅದನ್ನು ನೀವು 5 ಜನ ಹಂಚ್ಕೊಂತ ನೋಡಿದ್ರೆ ಹೇಳ್ಬಿಡ್ತಾರೆ ಇವರು ಕುಂತಿದೇವಿ. ಆಗ ಅವ್ರಿಗೂ ಈ ಪಂಚಪಾಂಡವರಿಗೆ ಪಾಂಚಾಲಿ ಅಂತ ದ್ರೌಪದಿ ಅವರು ಜೀವನ ಮಾಡ್ತಾರೆ. ಸೊ ಈ ಥರ ಇದಕ್ಕೆ ದ್ರೌಪದಿ ಮಾಡೋದ್ರಿಂದ ನಿಮಗೆ ಈ ಕಷ್ಟ ಎಲ್ಲ ಬಂತು, ಅದಕ್ಕೆ ನೀವೇನು ಮಾಡ್ತೀರಾ, ಮುಂದಿನ ತಿಂಗಳು ಈ ಪುರುಷೋತ್ತಮ ಮಾಸ ಬರುತ್ತೆ, ಆ ಪುರುಷೋತ್ತಮ ಮಾಸನ ನೀವು ಆಚರಣೆ ಮಾಡಿ. ಆ ಆಚರಣೆ ಮಾಡುವಾಗ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಅಂದರೆ ಏನಂದರೆ, ಯಾರನ್ನೂ ಅಪರಾಧ ಮಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದ್ದು ಎಣಿಸಬಾರ್ದು, ಯಾರದ ಮನುಷ್ಯ ಹತ್ರ ನಾವು ತಪ್ಪನ್ನು ಎಣಿಸಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ಏನು ಅರ್ಥ ಅಂದರೆ ಶ್ರೀಮಂತರಾಗಬೇಕು ಅಂತ ಅರ್ಥ ಅಲ್ಲ. ಒಳ್ಳೇದಾಗಬಾರ್ದು ಅಂದರೆ ಭಕ್ತಿ ಸೇವೆ ಮಾಡಬೇಕು. ಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ಎಲ್ಲ ಒಂದು ಎಲ್ಲೆಲ್ಲಿ ಪ್ರವಚನ ನಡೀತಾ ಇದೆಯೋ, ಈ ಭಾಗವತ್ ಪ್ರವಚನ ಮತ್ತು ಗೀತಾ ಪ್ರವಚನ, ರಾಮಾಯಣ ಪ್ರವಚನ, ಇದೆಲ್ಲ ನಾವು ಕೇಳಬೇಕು. ಇದೆಲ್ಲ ಕೇಳಿಕೊಂಡು ಪ್ರತಿನಿತ್ಯ ಈ 30 ದಿನಗಳು ಭಗವಂತನ ಸ್ಮರಣೆಯಲ್ಲಿರಬೇಕು. ಈಗ ನಾವು ಪ್ರತಿದಿನ ಗಂಗಾಕ್ಕೆ ಹೋಗೋಕ್ಕಾಗಲ್ಲ, ಯಮುನಾ ನದಿಗೆ ಹೋಗೋಕ್ಕಾಗಲ್ಲ, ಕಾವೇರಿ ನದಿಗೆ ಹೋಗೋಕ್ಕಾಗಲ್ವಾ. ಅದಕ್ಕೆ ನಾವೇನು ಮಾಡಬೇಕು, ಕೃಷ್ಣಾಮೃತ ಅಂತ ಒಂದು ಸಮುದ್ರ ಇದೆ, ಆ ಸಮುದ್ರದಲ್ಲಿ ಏನಾಗಬೇಕು ಅಂದರೆ ಈಜೊಡಿಬೇಕು ಅಂತ ಹೇಳ್ತಾರೆ. ಅಂದರೆ ಏನರ್ಥ ಅಂದರೆ, ಈ ಭಗವಂತನ ಉತ್ತಮ ಶ್ಲೋಕ ಗುಣಾನುವರ್ಣನೆ, ಈ ಒಂದು ವರ್ಣನೆ ಮಾಡ್ತಾ ಇರ್ತಾರಲ್ಲ ಭಗವಂತನ ಬಗ್ಗೆ. ಭಗವಂತನಿಗೆ ಇನ್ನೊಂದು ಏನು ಹೆಸರು ಅಂದರೆ ಉತ್ತಮ ಶ್ಲೋಕ ಅಂತ ಹೆಸರು. ಆ ಉತ್ತಮ ಶ್ಲೋಕ ಶ್ರವಣ ಮಾಡ್ತಾ 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 ನಾವು ಅದರಲ್ಲಿ ಮುಳುಗಿ ನಾವು ತುಂಬ ಆಳವಾಗಿ ಭಗವಂತನ ಲೀಲೆಗಳನ್ನ ಕೇಳಿಕೊಂಡು ನಾವು ಈ ಒಂದು ಸಮಯನ ನಾವು ಇದು ಮಾಡಬೇಕು, ಕಾಲನ ನಾವು ತಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಈ 30 ದಿನಗಳಲ್ಲಿ. ಸೊ ಬೆಳಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಹೇಳಬೇಕು, ಭಗವಂತನಿಗೆ ಮಂಗಳಾರತಿ ಹಾಡಬೇಕು, ಮತ್ತು ತುಳಸಿ ಪೂಜೆ ಮಾಡಬೇಕು, ಭಾಗವತಂ ಓದಬೇಕು, ಎಲ್ಲ ಒಂದು ಇದರಲ್ಲಿನೂ ನಾವು ಭಾಗವಹಿಸಬೇಕು. ಉಪನ್ಯಾಸದಲ್ಲಿ, ಸತ್ಸಂಗದಲ್ಲಿ, ಮುಖ್ಯವಾಗಿ ಎಲ್ಲ ಸತ್ಸಂಗದಲ್ಲಿ, ಇಂಥ ಸತ್ಸಂಗದಲ್ಲಿ ಭಾಗವಹಿಸೋದ್ರಿಂದ
ತುಂಬ ತುಂಬ ಭಾಗ್ಯವಂತರಾಗಿ ಮಂಗಲಕರವಾದ ವಿಷಯಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ನಡೆದಿದೆ ಎಲ್ಲ ಕಡೆ. ಇದು ನಾನು ಹೇಳೋದು, ಇದು ನಿಮಗೆ ಒಂದೇ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದು ತುಂಬ ಪುರಾಣದಲ್ಲಿ ಇದ್ರ ಬಗ್ಗೆ ತುಂಬ ವಿಶೇಷವಾದ ಉಲ್ಲೇಖನ ಎಲ್ಲ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ಈ ಥರ, ಯಾಕಂದರೆ ಇನ್ನೊಂದು ಏನಂದರೆ, ಈ ಇದು ಭಗವಂತನ ವೈಕುಂಠ ಲೋಕದಲ್ಲಿ ಯಾರೂ ಹಾಳೋದಿಲ್ಲ. ನೀವು ಬ್ರಹ್ಮ ಸಮೇತಲ್ಲಿ ನೋಡ್ಬೋದು, ಕಥಾ ಗಾನಂ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಬ್ರಹ್ಮ ಒಂದೊಂದು ಮಾತು ಅಲ್ಲಿ ಕಥೆಯಾಗಿ ಇದು ಬದಲಾವಣೆ ಆಗುತ್ತಂತೆ ವೈಕುಂಠದಲ್ಲಿ. ಒಂದೊಂದು ಮಾತು ಭಗವಂತನ ಹಾಡಾಗಿ, ಒಂದು ಗೀತೆಯಾಗಿ ಅದು ಚೇಂಜ್ ಆಗುತ್ತಂತೆ. ಅವ್ರು ಮಾತಾಡ್ತಾ ಇದ್ದ ಅದು ಹಾಡಾಗಿ ಬರುತ್ತಂತೆ. ಅದೇ ಥರ ಒಂದೊಂದು ನಡೆ ಬಂದು ಏನಾಗುತ್ತೆ ಅಂದರೆ, ಅದು ಭಗವಂತನ ಲೋಕದಲ್ಲಿ ತುಂಬ ವಿಷಯ ಪವಿತ್ರವಾಗಿ, ಅದು ಆ ನಡೆ ಒಂದು ಪವಿತ್ರವಾಗಿ ಅದು ಚೇಂಜ್ ಆಗುತ್ತಂತೆ. ಸೊ ಅಲ್ಲಿ ಮಾತಾಡೋದು ಗಾನವಾಗಿ ಆಗುತ್ತೆ. ಮತ್ತು ಭಗವಂತನ ಬಗ್ಗೆ ಏನಾದರೂ ಹೇಳಿದರೆ ಕೂಡ ಅದು ಲೀಲೆಯಾಗಿ ಅದು ಚೇಂಜ್ ಆಗಿಬಿಡುತ್ತಂತೆ. ಸೊ ಕಥಾ ಗಾನಂ ಇದೆಲ್ಲ ಹೇಳ್ತಾರೆ. ಅದು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದರೆ ಅದು ಲೀಲೆಯಾಗಿ ಅದು ಬದಲಾವಣೆ ಆಗಿಬಿಡುತ್ತಂತೆ. ಸೊ ಇಲ್ಲಿ ಪ್ರತಿಯೊಂದು ಪವಿತ್ರ ಆಗಿಬಿಡುತ್ತೆ. ಅಲ್ಲಿ ಹಳೋದು ಅನ್ನೋದೇ ಇಲ್ಲ. ಅಲ್ಲಿ ಹಳೋದು ಇದೆ. ಏನಿದೆ ಅಂದರೆ, ಭಗವಂತನೇ ಹೇಳ್ತಾನಂತೆ. ಯಾಕೆ ಅಂದರೆ ಆನಂದವಾಗಿ ಹೇಳ್ತಾನಂತೆ. ಯಾಕೆ ನನ್ನ ಭಕ್ತರು ಇನ್ನೂ ಬಂದಿಲ್ಲ ನನ್ನ ಲೋಕಕ್ಕೆ, ಯಾಕೆ ನನಗೆ ಗೋಲೋಕ ವೃಂದಾವನಕ್ಕೆ ಬಂದಿಲ್ಲ. ಈ ಇನ್ನೊಂದು ಇದು ಒಂದು ಕಾವ್ಯ ಇದೆ, ಬೃಹತ್ ಭಾಗವತಾಮೃತ ಅಂತ ಒಂದು ಕಾವ್ಯ ಇದೆ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ. ಅದರಲ್ಲಿ ಗೋಪಕುಮಾರ ಬಗ್ಗೆ ಒಂದು ತುಂಬ ಅದಕ್ಕೆ ಉಲ್ಲೇಖ ಕೊಟ್ಟಿದ್ದಾರೆ. ಆ ಗೋಪಕುಮಾರ ಯಾವಾಗ ಈ ಭೌತಿಕ ಪ್ರಪಂಚ ಬಿಟ್ಟು ಗೋಲೋಕ ವೃಂದಾವನಕ್ಕೆ ಹೋಗಿ ಕೃಷ್ಣನ ನೋಡುವಾಗ, ಕೃಷ್ಣ ಅಲ್ಲಿ ಇರಲ್ಲಂತೆ. ಕೃಷ್ಣ ಏನು ಮಾಡಿರ್ತಾನಂತೆ, ವೃಂದಾವನಕ್ಕೆ ಹೋಗಿ ಹಸುಗಳನ್ನ ಮೇಯ್ಸೋಕೆ ಹೋಗಿರ್ತಾರಂತೆ. ಅವ್ರು ವಾಪಸ್ ಬರುವಾಗ ಈ ಹಸುಗಳೆಲ್ಲ ಆ ಭೂಮಿನಲ್ಲಿರೋ ಧೂಳಿನ, ಅವರು ಬರೋ ಒಂದು ವೇಗದಲ್ಲಿ ಆ ಧೂಳಿ ಎದ್ದು ಮೇಲೆ ಗಾಳಿನಲ್ಲಿ ಎಲ್ಲ ಆಕಾಶನೇ ಮುಚ್ಕೊಳ್ಳೋ ಥರ ಮಾಡಿಬಿಡುತ್ತಂತೆ. ಆ ವೇಗದಲ್ಲಿ ಬಂದಿರೋ ವೇಗಕ್ಕೆ ಇದರಲ್ಲಿ ಕೃಷ್ಣ ಆ ಒಂದು ಧೂಳಿ ಎಲ್ಲ ಕೆಳ ಬಿದ್ದ ಮೇಲೆ ಭೂಮಿ ಮೇಲೆ ಕೃಷ್ಣ ಕಾಣ್ತಾರಂತೆ ಈ ಗೋಪಕುಮಾರ್ಗೆ. ಆವಾಗ ಕೃಷ್ಣನೂ ಗೋಪಕುಮಾರ ನೋಡಿ ಇಬ್ಬರು ತಪ್ಕೊಳ್ತಾರಂತೆ. ಇಬ್ಬರು ತಪ್ಕೊಂಡು ಏನಾಗುತ್ತೆ ಅಂದರೆ, ಇಬ್ಬರು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತಾರೆ. ಬಿದ್ದೋದ್ಮೇಲೆ ಏನಾಗುತ್ತೆ ಅಂದರೆ, ಇಬ್ಬರು ಹೇಳೋದೇ ಇಲ್ಲ. ಆಮೇಲೆ ಗೋಪಕುಮಾರ ಎದ್ದು ನೋಡ್ತಾರೆ, ಕೃಷ್ಣನ ಎಬ್ಬಿಸ್ತಾರೆ, ಕೃಷ್ಣ ಹೇಳೋದಿಲ್ಲ. ಆಮೇಲೆ ನಂದ ಮಹಾರಾಜ್ ಬಂದು ಎಬ್ಬಿಸ್ತಾರೆ, ಯಶೋಧ ಮಾತಾಜಿ ಬಂದು ಎಬ್ಬಿಸ್ತಾರೆ, ಗೋಪಿಗಳೆಲ್ಲ ಬಂದು ಎಬ್ಬಿಸ್ತಾರೆ, ರಾಧಾರಾಣಿ ಬಂದು ಎಬ್ಬಿಸ್ತಾರೆ. ಯಾರು ಬಂದೇನೋ ಕೃಷ್ಣ ಹೇಳ್ತಾನೆ ಇಲ್ಲ. ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತಾರೆ, ಮೂರ್ಛೆಯಾಗಿ ಬಿದ್ದೋಗ್ಬಿಡ್ತಾರೆ. ಮತ್ತು ಕೊನೆಯಾಗೆ ಬಲರಾಮ್ ಬರ್ತಾರೆ. ಬಲರಾಮ್ ಬಂದು ಬಲರಾಮ್ನ ಎಲ್ಲರೂ ಕೇಳ್ತಾರೆ, ಹೇಗೆ ಇದು ಕೃಷ್ಣನ ಎಬ್ಸೋದು ಅಂತ. ಇವರೆಲ್ಲೂ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೃಷ್ಣ ಈ ಥರ ಆಗೋಯ್ತು ಅಂತೇಳಿ ಗೋಪಿಯರ್ಗಳು, ರಾಧಾರಾಣಿ, ನಂದ ಮಹಾರಾಜು, ಯಶೋಧ ಮಹಾರಾಣಿ ಎಲ್ಲರೂ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಗೋಪಕುಮಾರ್ ಅವರು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಏನು ಮಾಡೋದು, ಕೃಷ್ಣ ಹೇಳ್ತಾ ಇಲ್ವಲ್ಲ ಅಂತ. ಆವಾಗ ಬಲರಾಮ್ ಹೇಳ್ತಾರೆ, ಈ ಕೈ ಹತ್ರ ನೀನು ಸ್ವಲ್ಪ ಚೆನ್ನಾಗಿ ರಬ್ ಮಾಡಿ ಥರ ಉಜ್ಜು, ಅವ್ರಿಗೆ ಕೃಷ್ಣನ ಕೈಗೆ ಉಜ್ಜಿದ್ರೆ ಅವ್ರು ಎದ್ಬಿಡ್ತಾರೆ ಅಂತ ಹೇಳ್ತಾರೆ. ಆವಾಗ ಗೋಪಕುಮಾರ್ ಏನು ಮಾಡ್ತಾರೆ, ಆ ಕೃಷ್ಣನ ಕೈನ ಚೆನ್ನಾಗಿ ಉಜ್ಜಿಬಿಟ್ಟು ಭಗವಂತನ ನಾಮ ಹೇಳಿದ ತಕ್ಷಣ ಕೃಷ್ಣ ಎದ್ಬಿಡ್ತಾರೆ. ಕೃಷ್ಣ ಎದ್ದು ಮತ್ತೆ ಯಾಕೆ ಅವ್ರು ಅಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ನಿನಗೋಸ್ಕರ ನಾನು ಎಷ್ಟೋ ವರ್ಷಗಳು ಕಾಯ್ತಾ ಇದ್ದೀನಿ, ನೀನು ಯಾಕೆ ಎಲ್ಲೋಗಿದ್ದೀನಿ ನೀನು ಇಷ್ಟು ದಿನ, ನೀನು ಇಲ್ದಿನ ನಾನು ಇಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಕೃಷ್ಣ ತನ್ನ ಭಕ್ತನ ಗೋಪಕುಮಾರನ ಗಟ್ಟಿಯಾಗಿ ತಪ್ಕೊತಾರಂತೆ. ಆ ಸಮಯದಲ್ಲಿ ಮಾತ್ರ ಅಳ್ತಾರೆ. ಅದ್ರ ಬಂದು ಆನಂದ ಕಣ್ಣೀರಾಗಿ ಭಕ್ತರಿಗೋಸ್ಕರ ಅಳೋದು. ಮತ್ತು ಇದನ್ನು ಬಿಟ್ಟು ಬೇರೆ ಯಾವಾಗಲೂ ಅಳೋದಿಲ್ಲ. ಅಲ್ಲಿ ಅಳೋದು ಅನ್ನೋದೇ ಇಲ್ಲ, ಕಷ್ಟ ಅನ್ನೋದೇ ಇಲ್ಲ. ಅಲ್ಲಿ 3 ಗುಣಗಳು ಇಲ್ಲ, ಅಲ್ಲಿ 3 ಕ್ಲೇಶಗಳು ಇಲ್ಲ, ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೋಲೋಕ ವೃಂದಾವನದಲ್ಲಿ ಹಳೋದಿಲ್ಲ ಅಂತ ಹೇಳ್ದಲ್ಲ, ಹಳೋದು ಇದಕ್ಕೋಸ್ಕರ ಹೇಳ್ತಾರೆ ಕೃಷ್ಣ, ಬೇರೆದಕ್ಕೋಸ್ಕರ ಹಳೋದಿಲ್ಲ. ಅದೇ ಥರ ದ್ವಾರಕದಲ್ಲಿ ಕೃಷ್ಣ ಒಂದು ಸಲ ಇದೇ ಥರ ಆಗುತ್ತೆ. ಈ ಥರ ಹಲವಾರು ಲೀಲೆಗಳನ್ನ ನಾವು ಕೇಳ್ತಾ ಇರ್ಬೋದು. 10ನೇ ಸ್ಕಂದಲ್ಲಿ ಇದೆಲ್ಲ ತುಂಬ ವಿಶೇಷವಾಗಿ ಲಲಿತಾ, ರಾಧಾರಾಣಿ, ಕೃಷ್ಣನ ಒಂದು ಇದು ಲೀಲೆಗಳಿದೆ. ಇದನ್ನು ನೀವು ನನಗೆ ಮುಂದಿನ ಒಂದು ಎಪಿಸೋಡಲ್ಲಿ ನನಗೆ ಜ್ಞಾಪಕ ಮಾಡಿದ್ರೆ ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈ ದ್ವಾರಕನಲ್ಲಿ ಯಾವ ಥರ ಏನು ನಡೀತು, ಮತ್ತು ಲಲಿತಾ ರಾಧಾರಾಣಿ ಕೃಷ್ಣನಿಗೆ ಒಂದು ಜಗಳ ನಡೆಯುತ್ತೆ. ಅದು ಯಾವ ಥರವಾದ ಜಗಳ, ಇದು ಆಧ್ಯಾತ್ಮಿಕವಾದ ಜಗಳ, ಇದು ಕಲಹಗಳು, ಆಧ್ಯಾತ್ಮಿಕವಾದ ಕಲಹಗಳು. ಈ 2 ಲೀಲೆಗಳು ನಿಮಗೆ ನಾನು ಜ್ಞಾಪಕ ಮಾಡಿದೆ. ಮುಂದಿನ ಒಂದು ಇದರಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ತೀನಿ. ಸೊ ಇಲ್ಲಿಗೆ ನಾನು ಇಲ್ಲಿ ನಿಲ್ಲಿಸ್ತೀನಿ. ಬೇರೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಈ ಪುರುಷೋತ್ತಮ ಮಾಸದ ಬಗ್ಗೆ, ಬೇರೆ ಇದು ಯಾವುದ್ರ ಬಗ್ಗೆನೂ ನಿಮಗೆ ಶಾಸ್ತ್ರದ ಏನಾದರೂ ಅನುಮಾನ ಇದೆ ಕೇಳ್ಬೋದು. ಇಲ್ಲ ಅಥವಾ ನಿಮಗೇನಾದರೂ ಹೇಳಬೇಕಾದ್ರೆ ನೀವು ಹೇಳ್ಬೋದು. ಓಕೆ, ಹರೇ ಕೃಷ್ಣ. ಸೊ ಒಂದು ಸಲ ವೈಷ್ಣವ ಪ್ರಣಾಮ ಹೇಳ್ಬಿಡೋಣ. ಅದಾದಮೇಲೆ ನೀವು ಪ್ರಶ್ನೆಗಳು ಕೇಳ್ಬೋದು. ಎಲ್ಲರೂ ನನ್ನ ಹಿಂದೆ ಹೇಳಿ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ
ಪತಿತಾನಾಂ ಪಾವನೇಭ್ಯೋ ಪಾವನೇಭ್ಯೋ ವೈಷ್ಣವೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ನಮಃ. ಸೊ ಒಂದ್ಸಲ ಪ್ರಾರ್ಥನೆನೂ ಮಾಡೋಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಇಲ್ಲಿ ಬಂದಿರೋ ಭಕ್ತರಿಗೋಸ್ಕರ, ನಮ್ಮ ಸಂಸಾರದ ಸದಸ್ಯರಿಗೋಸ್ಕರ, ಅವರೆಲ್ಲರೂ ಭಕ್ತರಾಗಬೇಕು, ಆರೋಗ್ಯವಾಗಿ, ಶಾಂತಿವಾಗಿ, ಮಂಗಲಕರವಾಗಿ ಈ ಒಂದು ಪುರುಷೋತ್ತಮ ಮಾಸದ ಅವರಿಗೆ ಈ ಎಲ್ಲ ಒಂದು ಆಧ್ಯಾತ್ಮಿಕ ಲಾಭಗಳು ಸಿಕ್ಕಲಿ ಅಂತ ಹೇಳಿ ನಾವು ಒಂದೇ ಒಂದು ಸಲ ಹರೇ ಕೃಷ್ಣ ಮಂತ್ರ ನನ್ನ ಹಿಂದೆ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ ಹರೇ ಹರೇ. ಸೊ ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲ ಪ್ರಭು. ಹಾಂ, ಓಕೆ ಮಾತಾಜಿ, ಎಲ್ಲರಿಗೂ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ ಇಲ್ಲ ಚೆನ್ನಾಗಿದೆ. ಓಕೆ ಓಕೆ ಮಾತಾಜಿ. ಪ್ರತಿ ಮಾತಾಜಿ, ಯು ಹ್ಯಾವ್ ಎನಿ ಕ್ವಶನ್ಸ್, ನೋ ಪ್ರಭು. ಇನ್ಪುಟ್ಸ್? ಗೋಕುಲ್ ಪ್ರಭು ಪ್ರಭು ಕ್ಲಿಯರ್? ಓಕೆ, ರೈಟ್, ವೆರಿ ಗುಡ್. ಹರೇ ಕೃಷ್ಣ, ಥ್ಯಾಂಕ್ ಯು. ಸೊ ನಿಮಗೆಲ್ಲರಿಗೂ ಶತಕೋಟಿ ನಮಸ್ಕಾರಗಳು. ಈ ಒಂದು ವಿಶೇಷವಾದ ದಿನ, ಒಂದು ಆಧ್ಯಾತ್ಮಿಕವಾದ ಮಂಗಲಕರವಾದ ಶುಭ ದಿನದಲ್ಲಿ ನೀವು ಮೊದಲನೇ ದಿನವೇ, ಮೊದಲನೇ ಗಡಿಯದಲ್ಲೇ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಬಗ್ಗೆ ನಮಗೆ ನಮ್ಮೆಲ್ಲರಿಗೂ ಕೇಳೋ ಒಂದು ಭಾಗ್ಯ ಆ ಗುರು ಕೃಷ್ಣ ಕೊಟ್ಟಿದ್ದಾರೆ. ಇದು ನಾವು ತುಂಬ ಸಂತೋಷವಾಗಿ ಈ ದಿನ ಬಂದು ಒಂದು ವಿಶೇಷವಾದ ದಿನ ಆಗಿ, ವಿಶೇಷವಾದ ಮಾಸವಾಗಿ ನಾವು ಭಗವಂತನಿಗೆ ಸೇವೆ ಮಾಡೋಣ. ಮತ್ತು ನಾವು ಮುಂದಿನ ಭಾನುವಾರ ಭೇಟಿ ಮಾಡೋಣ. ಸೊ ಮಧ್ಯದಲ್ಲಿ ನನ್ನ ಕ್ಲಾಸಸ್ಸು ಇರುತ್ತೆ. ಚೈತನ್ಯ ಚರಿತಾಮೃತ ಕ್ಲಾಸ್ ಒಂದು ಓಪನ್ ಮಾಡ್ತಾಯಿದ್ದೀನಿ ಈಗ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅದಕ್ಕೆ. ಬೇರೆ ನಿಮ್ಮ ನೆಂಟರಿಗೆ, ಭಕ್ತರಿಗೆ ಎಲ್ರಿಗೂ ಈ ಒಂದು ಲಿಂಕ್ನ ನೀವು ಶೇರ್ ಮಾಡಿ. ಇದು ಸುಮ್ಮನೆ ನನ್ನ ಕೀರ್ತಿಗೋ, ಇದು ಪ್ರತಿಷ್ಠೆಗೋ ಇದಕ್ಕೆ ಮಾಡ್ತಾಯಿಲ್ಲ. ಎಲ್ರಿಗೂ ಈ ಭಕ್ತಿ ಸೇವೆ ಹರಡಲಿ, ಎಲ್ರಿಗೂ ತಿಳ್ಕೊಳ್ಳಿ, ಎಲ್ಲರೂ ಈ ಕಷ್ಟದಿಂದ ನಿವಾರಣೆ ಆಗಲಿ ಅಂತ ಒಂದು ಉದ್ದೇಶದಿಂದನೇ ಈ ಒಂದು ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೀವಿ. ಸೊ ನಮಗೆ ಇದೆಲ್ಲ ಇದು ನಮ್ಮ ತಿಳುವಳಿಕೆ, ನಮ್ಮ ಚಮತ್ಕಾರ ಯಾವುದೂ ಇದರಲ್ಲಿಲ್ಲ. ಇದೆಲ್ಲ ನಮ್ಮ ಗುರು ಕರುಣೆ, ನಮ್ಮ ಶಿಕ್ಷಾ ಗುರುಗಳ ಕರುಣೆ, ನಮ್ಮ ದೀಕ್ಷಾ ಗುರು, ನಮ್ಮ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವ್ರ ಕರುಣೆ, ಪ್ರಭುಪಾದರ ಕರುಣೆ, ಚೈತನ್ಯ ಮಹಾಪ್ರಭು ಕರುಣೆಯಿಂದ ನಾವು ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀವಿ ಅಷ್ಟೇ, ಬೇರೆ ಏನು ಮಾಡ್ತಾಯಿಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ. ದಂಡವಾದ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ.